ಲೈಫಲ್ಲಿ ಕಾಮನ್ ಫೇಲು ಪಾಸ್, ಡೋಂಟ್ ವರಿ, ಮಾಡ್ಕೋಬೇಡಿ ಬಾಸ್. ಈ ಸುಜಾ ಜೊತೆಲಿದ್ರೆ ಕೈ ತುಂಬಾ ಕಾಸೋ ಕಾಸ್, ಜಿಯೋ ಬಿಂದಾಸ್. ಆಡ್ರೋ 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 ಆಡ್ರೋ, ಕಾಸ್ಕೆ ಟಾಸ್ ಕಾಸ್ಕೆ ಟಾಸ್ ಕಾಸ್ಕೆ ಟಾಸ್, ಟಾಸ್ ಗೆದ್ದವನೇ ಬಾಸ್. ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳೇ, ಒಂದು ಸಾಲು ಹೇಳ್ತೀನಿ. ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವನ ಸೃಷ್ಟಿಯಲ್ಲಿ. ಎಂತ ಒಳ್ಳೆ ಸಾಲುಗಳಲ್ವಾ? ಈ ಸಾಲುಗಳೇ ನಮಗೆ ಇಷ್ಟೊಂದು ಸ್ಫೂರ್ತಿ ಕೊಡುತ್ತೆ ಅಂದ್ರೆ, ಎಂಥ ವ್ಯಕ್ತಿನೇ ಆಗಿರ್ಬೋದು, ನೋವನ್ನ ಮರೆತು ಜೀವನದಲ್ಲಿ ಎದ್ದು ನಿಲ್ತಾರೆ. ಒಬ್ಬ ಹಳ್ಳಿ ಹುಡುಗ ಆಗಿರ್ಬೋದು, ಬಡ ಹೆಣ್ಣು ಮಗಳಾಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ಯಾರಾದ್ರೂ ಸರಿ ಒಂದಲ್ಲ ಒಂದು ಸರಿ ತಮ್ಮ ಜೀವನದಲ್ಲಿ ಅವಮಾನನ ಪಟ್ಟೇ ಇರ್ತಾರೆ. ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡೋಣ, ನಮಗೆ ಯಾವುದೇ ಒಂದು ಅವಮಾನ ಆಗಲಿ ಅದಕ್ಕೆ ನಾವು ಸೋಲ್ದೆ, ಅದಕ್ಕೆ ಮಣಿದೆ ನಾವು ಮೆಟ್ಟಿ ನಿಲ್ಲೋಣ, ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸೊ ಗೆಳೆಯರೇ, ತಮ್ಮೆಲ್ಲರಿಗೂ ವೆಲ್ಕಮ್ ಟು ಮೆಕ್ಡೊನಾಲ್ಡ್ಸ್ ಅರ್ಪಿಸುವ ಕಾಸ್ಕೆ ಟಾಸ್ ಪವರ್ಡ್ ಬೈ ಕಣ್ವಾ ಶರ್ಟ್ಸ್. ಓಕೆ ಗೆಳೆಯರೆ, ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಫಾರ್ಮ್ಯಾಟು ಏನು ಅಂದ್ರೆ, ಪ್ರತಿ ಸಲ ಇಲ್ಲಿ ಆಡೋದಕ್ಕೆ ಬರೋರು ಒಬ್ಬ ಫಿಲ್ಮ್ ಸೆಲೆಬ್ರಿಟಿ ಆಗಿರ್ತಾರೆ. ಸೊ ಇವತ್ತು ಬರ್ತಾ ಇರೋರು ಕೂಡ ಒಬ್ಬ ಬ್ಯೂಟಿ ಕ್ವೀನ್. ಇಲ್ಲಲ್ರಿ, ಪಕ್ಕ ಚೆನ್ನೈಯಲ್ಲಿ, ಅಲ್ಲ ಚೆನ್ನೈಯಲ್ಲಿ ಬ್ಯೂಟಿ ಕ್ವೀನು, ಇಲ್ಲೂ ಬ್ಯೂಟಿ ಕ್ವೀನು. ಗೆಲ್ತಾ ಇದ್ದಾಗೆ ಅವರು ತಮಿಳ್ ಫಿಲಮ್ ಅಲ್ಲಿ ದಂಗೆ ಢಮಾರ್ ಅಂತ ಜಂಪ್ ಆಗ್ಬಿಟ್ರು. ಆಮೇಲೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಮಲ್ಲಿಗೆ ಮೊಗ್ಗು ಮುಡ್ಕೊಂಡು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ಬಿಟ್ರು. ಬರ್ತಾ ಇರೋ ಹಾಗೆ ಒಂದು ಫಿಲ್ಮ್ ಫೇರು ಢಮಾರ್. ಸದ್ಯಕ್ಕೆ ನಮ್ಮ ಹತ್ರ ಬಂದು ಈಗ ಸಿಗಾಕೊಂಡಿದ್ದಾರೆ. ಇವ್ರನ್ನ ಅಷ್ಟು ಈಸಿಯಾಗಿ ಬಿಡೋದು ಬೇಡ, ಸೊ ವೆಲ್ಕಮ್ ಮಾಡ್ಬಿಡೋಣ. ಪ್ಲೀಸ್ ವೆಲ್ಕಮ್ ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ಲವ್ಲಿ ಶುಭ ಪುಂಜಾ. ನೀ ಚಂದನೆ, ನಿನ್ನಾಸೆ ಚಂದನೆ, ನೀ ನನ್ನಲ್ಲಿ ಎಂದೆಂದು ಚಂದನೆ, ಚಂದ್ರಮಗು ನಿನ್ನಂದ ಚಂದನೆ. ವೆಲ್ಕಮ್ ಟು ಕಾಸ್ಕೆ ಟಾಸ್. ಶುಭ, ತಾವು ಬಂದಿದ್ದು ಎಲ್ಲರೂ ಯಾಕೋ ತುಂಬಾ ಜೋಶಲ್ಲಿದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂತ ಕೇಳ್ಕೊಬೋದಾ? ನನ್ನ ಫೇವ್ರೆಟ್ ಹುಡುಗರು ಯಾವಾಗಲೂ ನಾನು ಬಂದ್ರೆ ಖುಷಿ ಪಡ್ತಾರೆ. ಫೇವ್ರೆಟ್ ಹುಡುಗರು? ಹುಡುಗರು ಫೇವ್ರೆಟ್ ಹುಡುಗರಲ್ಲಿ ನಾವು ಇದೀವಾ? ಖಂಡಿತವಾಗ್ಲು. ಕರ್ನಾಟಕದಲ್ಲಿ ಎಷ್ಟು ಜನ ಹುಡುಗರಿದ್ದಾರೆ, ಅವರೆಲ್ಲ ಫೇವ್ರೆಟ್. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ? ಇಲ್ಲ ಇಲ್ವಾ? ಫೇವ್ರೆಟ್ ಹುಡುಗರ? ಓಕೆ ಸರಿ, ಈಗ ನಮ್ಮ ಕಾರ್ಯಕ್ರಮದ ಫಾರ್ಮ್ಯಾಟ್ ಗೊತ್ತಲ್ವಾ? ಹೌದು. ಓಕೆ, ಕಾಸ್ಕೆ ಟಾಸ್, ಯು ವಿಲ್ ಬಿ ಪ್ಲೇಯಿಂಗ್ ಫಾರ್ ಅ ಕಾಸ್. Yes. ಓಕೆ, ಇವತ್ತು ಇಲ್ಲಿ ಬಂದು ನೀನು ಆಡೋವಂಥ ಆಟದಲ್ಲಿ ಎಷ್ಟು ದುಡ್ಡು ಬರುತ್ತೆ ಅದು ನಮ್ಮಲ್ಲಿ ಬರ್ತಾ ಇರುವಂಥ ಅತಿಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಸ್ಟ್ ಡೇ. ಎಸ್, ನಾನು ಹೋಪ್ ನಾನು ಆಡ್ಬಿಟ್ಟು ಅವ್ರಿಗೆ ಸಾಕಷ್ಟು ಹಣ ಗಳಿಸಿದ್ರೆ ಐ ಥಿಂಕ್ ಮೈ ಕಾಸ್ ಫಾರ್ ಕಮಿಂಗ್ ಹಿಯರ್ ವಿಲ್ ಬಿ ಫುಲ್ಫಿಲ್ಡ್. ಓಕೆ, ಈಗ ಕಾರ್ಯಕ್ರಮದ ರೂಲ್ಸ್ ಎಲ್ಲ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಯು ಶುಡ್ ನೋ ಯಾರಿಗೋಸ್ಕರ ಆಡ್ತಾ ಇರೋದು ಅಂತ. ಈಗ ಬರ್ತಾ ಇರುವಂತಹ ನಮ್ಮ ಅತಿಥಿಗಳು ಪಾಪ ತಮ್ಮ ಜೀವನದಲ್ಲಿ ತುಂಬಾ ನೊಂದಿದ್ದಾರೆ. ಆದರೆ ಅವರಿಗಿರುವಂತಹ ಏಕೈಕ ಆಸರೆ ಅಂದರೆ ಅವರ ಒಂದು ಮನಸ್ಥೈರ್ಯ ಹಾಗೂ ಅವರ ಒಂದು ನಂಬಿಕೆ. ಓಕೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬಹಳ ಇದೆ. ಬಟ್ ಆರ್ಥಿಕವಾಗಿ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಯಾರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನಮಗನ್ಸಿದ್ದು ನಮ್ಮ ಕಾಸ್ಕೆ ಟಾಸ್ ಅಲ್ಲಿ ಇದು ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್, ಅವರಿಗೆ ನಮ್ಮ ಕೈಲಾದಂಥ ಒಂದು ಸಹಾಯ ಮಾಡೋಣ ಅಂತ. ಸೊ ಕರ್ಸೋಣ. ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಗೀತಾ. ಗೀತಾ. ನಿಮ್ಮ ಹೆಸರಮ್ಮ? ಮಂಜುಳಾ. ಮಂಜುಳಾ. ಎಲ್ಲಿಂದ ಬಂದಿರೋದು ನೀವು? ನೆಲಮಂಗಲ ತಾಲೂಕು ಹಲ್ಕೂರಿಂದ. ಓಕೆ ಶುಭ, ಪ್ರತಿ ಸಲ ನಮ್ಮ ಸಂಚಿಕೆಯಲ್ಲಿ ಏನ್ ಮಾಡ್ತೀವಿ, ಬಂದಿರುವಂತಹ ಗೆಸ್ಟ್ಗಳ ಬಗ್ಗೆ ಒಂದು ಸಣ್ಣದಾದಂಥ ಒಂದು ಸಾಕ್ಷ್ಯಚಿತ್ರವನ್ನ ಮಾಡಿರ್ತೀವಿ. ಇವತ್ತಿನ ಸಾಕ್ಷ್ಯಚಿತ್ರದ ಹೆಸರು ಮಂಜುಳಾ ಗೀತೆ ಅಂತ. ಓಕೆ, ನೋಡೋಣ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ನನ್ನ ಹೆಸರು ಮಂಜುಳಾ, ನಮ್ಮ ಅಕ್ಕನ ಹೆಸರು ಗೀತಾ. ನಾನು ನಮ್ಮ ಅಕ್ಕ ಇಬ್ಬರೇ ಇರೋದು. ನೆಲಮಂಗಲ ತಾಲೂಕು ಹಲ್ಕೂರ್ ಗ್ರಾಮದಲ್ಲಿ ನಾವು ವಾಸವಾಗಿರೋದು. ಜನಗಳು ನಮ್ಮನ್ನ ಮಂಜು ಗೀತಾ ಅಂತ ಯಾರು ಕರೆಯೋದಿಲ್ಲ, ನಮ್ಮನ್ನ ಕರೆಯೋದು ಕುಳ್ಳಿ ಕುಂಟಿ ಅಂತಾನೆ ಕರೆಯೋದು. ನಮ್ಗೆ ಪ್ರೀತಿ ಅಂತ ಏನು ಅಂತಾನೆ ಗೊತ್ತಿಲ್ಲ. ಆ ತರ ಪ್ರೀತಿಯಿಂದ ಬೆಳೆದವ್ರಿಗೆ ಪ್ರೀತಿ ಅನ್ನೋದು ಈಗ ನಮ್ಗೆ ಹೋಗ್ಬಿಟ್ಟಿದೆ ಇವಾಗ ಜನಗಳ ಕಡೆಯಿಂದ. ಇಡೀ ಊರ್ ಜನಗಳು ಕೂಡ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ನಂಗೆ ರೇಷನ್ ತರಬೇಕಾದ್ರೆ ನಾನು ಒಬ್ಬಳೇ ಹೋಗ್ಬೇಕು, ಇಲ್ಲ ಯಾರಾದ್ರೂ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಬೇಕು ರೇಷನ್ ತರೋದಕ್ಕೆ. ಒಂದು ನೆಲಮಂಗಲ ಹೋಗ್ಬೇಕಾದ್ರೂ ಅಕ್ಕನಿಗೆ ಕಾಲಿಲ್ಲ, ಅವಳು ಕರ್ಕೊಂಡು ಹೋಗ್ಬೇಕು, ನಾನೇ ನೆಲಮಂಗಲ ಹೋಗ್ಬೇಕು, ನಾನೇ ಸಾಮಾನು ತರಬೇಕು. ಯಾರು ಒಂದು ಗ್ಲಾಸ್ ನೀರು ತಂದು ಕೊಡಿ ಅಂದ್ರೆ ಕೊಡೋದಿಲ್ಲ. ಇವಾಗ ಯಾವುದೇ ಕೊರತೆ ಇಲ್ದಂಗೆ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ಅಪ್ಪ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ದು. ಅಪ್ಪ ಹೇಳಿದ್ರು, ನೀವು ಸತ್ರೆ ನಾನು ನಿಮ್ಮನ್ನ ನೋಡ್ಕೊಳ್ತೀನಿ, ನಾನು ಸತ್ರು ನಿಮ್ಗೆ ಬೀದಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ನಮ್ ಬೀದಿ ಬಿಟ್ಬಿಟ್ಟು ಹೊರಟೋದ್ರು. ಆಮೇಲೆ ನಮ್ಮ ಅಪ್ಪ ಸತ್ತೋದ ಮೇಲೆ ನಮ್ಮ ಅಮ್ಮ ಸತ್ತೋಯ್ತು. ನಮ್ಮ ಅಮ್ಮ ಸತ್ತ ಮೇಲೆ ನಮ್ಮ ತಮ್ಮ ಸತ್ತೋದ. ನಮ್ಮ ಬರೋ ಪೆನ್ಷನಲ್ಲೇ ಜೀವನ ಮಾಡ್ತಾ ಇರೋದು. ಏನಾಗಲಿ ಕಾಯಿಲೆ ಬಂದರೆ ಹೆಚ್ಚು ಕಡಿಮೆ ಆದರೆ
ಈ ದುಡ್ಡು ಕಾಸು ಇಲ್ವಲ್ಲಪ್ಪ ಅನ್ಕೊಳ್ತಾ ಇದ್ವು. ಜೀವನ ಮಾಡೋದ್ರಲ್ಲಿ ಕಷ್ಟ ಆಗ್ಬಿಟ್ಟಿದೆ. ಆಮೇಲೆ ತಮ್ಮ ಸತ್ ಮೇಲೂ ಪ್ರಯತ್ನ ಪಟ್ವಿ ನಾನು ಅಕ್ಕ, ಆದ್ರೆ ಸತ್ತೋಗ್ಬಾರ್ದು ಅಂತ ಎಷ್ಟೋ ಸಲ ಮನ್ಸು ಚೇಂಜ್ ಮಾಡ್ಕೊಂಡು ಮತ್ತೆ ಇವಾಗ ಈಗಲೂ ನಾನು ಹೇಳ್ತೀನಿ, ನನ್ಗೆ ಈಗಲೂ ನಮ್ಮ ಕೈಲಿ ಬದುಕಕ್ಕಾಗಲ್ಲ. ಈಗ ನೀವು ಇರೋದು ಇಬ್ರೆ, ಇಬ್ರೆ. ನೀವಿಬ್ರು ಅಕ್ಕ ತಂಗಿಯರು. ನೀವು ಹುಟ್ಟದಾಗ್ಲಿಂದನೂ ಈ ಸಮಸ್ಯೆ ನಿಮ್ಗಿದ್ಯಾಮ್ಮ? ಸರಿ, ಓಕೆ. ನಿಮಗೆ ಕಣ್ಣು ಸಮಸ್ಯೆ ಯಾವಾಗ್ಲಿಂದ ಶುರು ಆಗಿದ್ದು? ನಂಗೆ 10th ಆದ್ಮೇಲೆ ಏನಾಯ್ತು? ತಲೆನೋವು ಬಂತು. ಹಾ, ತಲೆನೋವು ಬಂದು ವಾಂತಿಯಾಗಿ ಶನಿವಾರ ಆಯ್ತು, ಭಾನುವಾರ ರಜಾ ಆಸ್ಪತ್ರೆ ಅಂದ್ರು. ಸೋಮವಾರ ಹೋಗೋಷ್ಟರಲ್ಲಿ ಟೈಮ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು ಡಾಕ್ಟ್ರು. ಸರಿಮ್ಮ, ನಿಮ್ಮ ಕಷ್ಟಕ್ಕೆ ಯಾವ ರೀತಿಯಾದಂತ ಸಹಾಯ ಮಾಡಬಹುದು ಇಲ್ಲಿ ಶುಭಾ ಪುಂಜಾ ಅವ್ರು ಬಂದಿದ್ದಾರೆ. ನಮಸ್ತೆ ಮಾ. ಓಕೆ, ಮಂಜುಳಾ ಅವರೇ, ಗೀತಾ ಅವರೇ, ಈಗ ಇಲ್ಲಿ ನಿಮಗೆ ಹಣ ಎಷ್ಟು ಬರುತ್ತೆ ಅನ್ನೋದು ಆಟ ಮುಗಿದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಬಂದಿರೋ ಹಣದಲ್ಲಿ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ? ನಾವು ಅಂಗಡಿ ಹಾಕೋಬೇಕು. ಇವಳು ಕಣ್ಣು ಇವಾಗ ನಿಮಗೆ ಆಪರೇಷನ್ ಮಾಡಿದ್ರೆ ಕಣ್ಣು ವಾಪಸ್ ಬರುತ್ತೆ ಅಂತ ಹೇಳಿದಾರಾ? ಡಾಕ್ಟ್ರು ತೋರಿಸ್ದೆ, ತೋರ್ಸಿದ್ರೆ ಖರ್ಚು ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ರು. ಇವಾಗ ನಿಮಗೆ ಸ್ವಲ್ಪ ಕಣ್ಣು ಕಾಣುತ್ತಾ? ಅಂದ್ರೆ ನೀವ್ ಏನು ಅಂತ ಗೊತ್ತಾಗಲ್ಲ, ಸುಮ್ನೆ ಬ್ಲರ್ ಆಗಿ ಕಾಣುತ್ತಷ್ಟೇ. ಸರಿ, ಈ ಒಂದು ಪ್ರಯತ್ನವನ್ನ ನಾವು ಕೂಡ ಮಾಡೋಣ. ಗೀತಾ ಅವರೇ, ಮಂಜುಳಾ ಅವರೇ, ನಮ್ಮ ಗೇಮಿನ ಮೊದಲನೇ ರೂಲ್ ಏನ್ ಗೊತ್ತಾ? ಇಲ್ಲಿ ಬಂದವ್ರು ಯಾರು ಅಳಬಾರ್ದು. ಗೀತಾ ಅವ್ರು ಅಳ್ತಾ ಇದಾರೆ, ನಗ್ಬೇಕೀಗ. ಒಂದ್ಸಲಿ ನಗಿ. ಓಕೆ, ಏನು ತಲೆ ಕೆಡಿಸ್ಕೋಬೇಡಿ. ನೀವು ಹೇಳಿದೀರಾ ನಿಮ್ಮ ಇದರಲ್ಲಿ ಯಾರು ಇಲ್ಲ ಅಂತ, ನಾವಿದೀವಿ ನಿಮ್ ಜೊತೆಗೆ. ಓಕೆನಾ? ಪ್ಲೀಸ್ ಟೇಕ್ ದೆಮ್. ನಿಮ್ಮ ಸಾಕ್ಷಿ ಚಿತ್ರದಲ್ಲಿ ಹೇಳಿದೀರಾ ನಿಮಗೆ ಕೇಳಿದ್ರು ಯಾರು ಒಬ್ರು ಒಂದು ಲೋಟ ನೀರು ಕೊಡಲ್ಲ ಅಂತ, ಹೌದಾ? ಹೌದು. ಯಾಕೆ? ಕಣ್ಣು ಕಲ್ಲು ಕಲ್ಲು ಇಲ್ಲ, ಕಣ್ಣಿಲ್ಲ, ಕುಂಡಿ ಕೂರು ಅಂತ ಹೇಳಿ ಕೀಳಾಗಿ ನೋಡ್ತಾರೆ ನಮ್ಮನ್ನ. ಅದಕ್ಕೆ ಯಾರು ಮನೆ ಹತ್ರನೂ ಕೂಡ ಸೇರ್ಸಲ್ಲ, ನೀರು ಕೊಡೋದಿಲ್ಲ. ಮತ್ತೆ ನಾವು ಶಾಪಗ್ರಸ್ತರು, ತಂದೆ ತಾಯಿನ ತಮ್ಮನ್ನ ಕಳ್ಕೊಂಡ್ವಿ, ನಾವು ಪಾಪಿಗಳು ಅಂತ ಇದ್ ಮಾಡ್ತಿದ್ದಾರೆ ನಮ್ಮನ್ನೆಲ್ಲ. ಜೀವನದಲ್ಲಿ ಯಾರೂ ಶಾಪಗ್ರಸ್ತರಲ್ಲ, ಯಾರು ಇನ್ನೊಬ್ಬರಿಗೆ ಸಹಾಯ ಮಾಡಲ್ಲ, ಅವ್ರಿಗಿಂತ ನೀಚ ಬುದ್ಧಿ ಇರುವಂತಹ ವ್ಯಕ್ತಿಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮನುಷ್ಯನಿಗಾಗಬೇಕು, ಮನುಷ್ಯ ಜಗತ್ಗಾಗಬೇಕು. ದಯವಿಟ್ಟು ನನ್ನ ರಿಕ್ವೆಸ್ಟು, ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಬೇಡಿ, ಸಹಾಯವಾಗಿರಿ. ಓಕೆ, ಈಗ ಗೇಮ್ಸ್ನ ರೂಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಐ ಯು ರೆಡಿ? ಬಿಡ್ಬೇಡ, ಓಡಿಸ್ಕೊಂಡು ಹೋಗು, ಅಟ್ಟಿಸ್ಕೊಂಡು ಹೋಗು, ಇಂಬಲ್ ಹತ್ಕೊಂಡು ಹೋಗು, ಎಲ್ಲಿ ಹೋದ್ರು ಬಿಡ್ಬೇಡ. ಅಲ್ಲ ಎಲ್ಲಿಗೆ ಅಂತ ಓಡ್ತಾರೆ. ಒಂದಲ್ಲ ಒಂದ್ ಕಡೆ ಅವ್ರು ಸಿಕ್ಲೇಬೇಕು, ಸಿಗ್ತಾರೆ. ಇಂದು ಮುಂದೆ ನೋಡ್ಬೇಡ, ತಲೆ ತೆಗೆದ್ಬಿಡು, ಕಾಲ್ಗಳು ನಂಗೆ ಕಚ 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 ಅಂತ ಕತ್ತರಿಸ್ಬಿಡು. ಬ್ಲಡ್ ಗಿಡ್ಡು ಯಾವ ಎವಿಡೆನ್ಸ್ ಉಳಿಸ್ಬೇಡ. ಅದು ಯಾರು ಬರ್ತಾರೆ ನಾನು ನೋಡ್ಕೊತೀನಿ. ಓಕೆ, ನಮ್ಮ ಕಡೆಯಿಂದ ಓವರ್. ಹಲೋ, ಯಾರು ಗುರು ನೀನು ಓವರ್ ಆಗಿ ಆಡ್ತಾ ಇದೆಯಾ? ಮಾಡ್ತಾ ಇದೆಯಾ? ವಾಟ್ ಇಸ್ ದಿಸ್? ನೀನು ನನಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾ ಇದೆಯಾ. ನಾಗರಾವಿಗೆ ಪೇಸ್ಟ್ ಹಾಕಿ ಹಲ್ಲು ಜುಸ್ತಾ ಇದೆಯಾ. ಕೊಳಕ ಮಂಡಲನ ಕೈಯಲ್ಲಿ ಹಿಡಿಯೋ ಪ್ರಯತ್ನ ಮಾಡ್ತಾ ಇದೆಯಾ. ನಾನು ಮರಿ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಕಲರ್ ವಾಟ್ ಕಲರ್, ಬ್ಯೂಟಿಫುಲ್ ಬುಲ್ಬುಲ್. ಮರ್ರೆ, ಆ ಬುಲ್ಬುಲ್ ಹೆಸರು ಏನು ಅಂತ ನನಗೀಗ ಗೊತ್ತಾಗ್ಬೇಕು. ಬಿಟ್ಟ ಅಂದ್ರೆ ಅದೇ ಈಗ. ಏನು ಬಂದಿರೋ ಗೆಸ್ಟ್ ಮರ್ಯಾದೆ ಕೊಡ್ಬೇಕು ತಾನೆ ನೀನು? ಆಯ್ತು, ಅವ್ರ ಹೆಸರು ಏನು ಅಂತ ಹೇಳಿ. ಇವ್ರ ಹೆಸರು ಶುಭಾ ಪುಂಜಾ ಅಂತ. ಹೊಡೆದಿದ್ದಾಳೆ ಮರ್ರಿ, ಇವಳು ನನ್ನ ಹೆಸರನ್ನ ಕಾಪಿ ಹೊಡೆದಿದ್ದಾಳೆ. ನಿನ್ನ ಹೆಸರು ಶುಭಾ ಪುಂಜನಾ? ಅಲ್ಲ, ಮತ್ತೆ ಅವರ ಹೆಸರು ಶುಭಾ ಪುಂಜ, ಆದ್ರೆ ನನ್ನ ಹೆಸರು ಗಂಡು ಹುಂಜ. ಗಂಡು ಹುಂಜನ? ಯಾವ ಹುಂಜ ಅಂದ್ರೇನೆ ಗಂಡು, ಅದ್ರಲ್ಲಿ ಯಾವ್ದೇ ಗಂಡು ಹುಂಜ? ನಾಡು ಮರ್ರಿ, ನನ್ನ ಒರಿಜಿನಲ್ ಹೆಸರು ಹುಂಜ ಅಂತ. ಸರಿ, ಬರೀ ಹುಂಜ ಅಂತ. ನಮ್ಮ ಏರಿಯಾದಲ್ಲಿ ಗುಂಡಿಗೆ ಇರುವಂತ ಏಕೈಕ ಗಂಡಸು ಅಂದ್ರೆ ನಾನೊಬ್ನೇ. ಹಂಗಾಗಿ ನಮ್ಮ ಏರಿಯಾ ಎಲ್ಲ ಜನಗಳು ಸೇರ್ಕೊಂಡ್ಬಿಟ್ಟು ನನಗೆ ಗಂಡು ಹುಂಜ ಅಂತ ಬಿರುದನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ಗೊತ್ತಾಯ್ತು, ತಾವು ಒಬ್ಬ ದೊಡ್ಡ ರೌಡಿ. ಡೌಟ್ ಬೇಡಮ್ಮ, ನಾಚಿಕೆ ಆಗ್ಬೇಕು. ಈ ಬರೀ ಬೇಡದೇ ಇರೋ ಬಿಲ್ಡಪ್ ಗಳೇ ಕೊಟ್ಕೊಂಡು ಹೋಗ್ತಾ ಇದೆಯಲ್ಲ. ಇನ್ನೊಂದು ವಿಚಾರಕ್ಕೂ ಎಲ್ಲರೂ ನನ್ನ ಕಂಡ್ರೆ ಭಯ ಬೀಳ್ತಾರೆ. ಯಾಕಪ್ಪ? ಅಣ್ಣ, ನಮ್ದು ಒಂಥರ ಐರನ್ ಲೆಗ್ ಅಂತ ಅಣ್ಣ. ಐರನ್ ಲೆಗ್?
ಅಂದ್ರೆ ಅಂದ್ರೆ ನಾವು ಎಲ್ಲೋದ್ರು ಯಾವ ಕಡೆ ಹೋದ್ರು ಯಾವುದೇ ಶುಭ ಸಮಾರಂಭಕ್ಕೆ ಹೋದ್ರು ಒಳ್ಳೆ ಕೆಲಸ ಆಗಲ್ಲ ಅಂತ ಜನಗಳ ಭಾವ. ಹೋಗ ಆಚೆಗೆ ಫಸ್ಟ್. ಅಣ್ಣ 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 ಇಷ್ಟೊತ್ತು ನನ್ನನ್ನ ನಿಲ್ಸ್ಕೊಂಡು ಮಾತಾಡಿದ್ಯಾ, ಒಳ್ಳೇನು ಅನಿಸ್ತಾ ಇದೆ. ನೀನು ಕೂಡ ನನ್ನ ಬಗ್ಗೆ ಹಂಗೆ ತಪ್ಪು ತಿಳ್ಕೊಂಡ್ಬಿಟ್ರೆ ಹೆಂಗಣ? ಡೋಂಟ್ ವರಿ ಪುಂಜಾ, ಐ ಆಮ್ ದೇರ್ ಮುಂಜಾ. ನಂದು ಐರನ್ ಲೆಗ್ ಅಲ್ಲ, ಒಳ್ಳೆ ಕಾಲು. ನಾನು ಕಾಲಿಟ್ಟ ಕಡೆ ಒಳ್ಳೇದಾಗುತ್ತಂತಲೇ ಪ್ರೂವ್ ಮಾಡಕ್ ಬಂದಿದ್ದೀನಿ. ಒಂದು ಅವಕಾಶ ಕೊಡು. ಓಕೆ, ಹಂಗಂದ್ರೆ ಇವತ್ತಿಂದ ನೀನು ಒಳ್ಳೆ ಕೆಲಸ ಮಾಡ್ಬೇಕು. ಹೌದು. ಓಕೆ, ಕೆಟ್ಟದೆಲ್ಲ ಬಿಟ್ಬಿಡ್ಬೇಕು. ಕೆರ್ಸ್ಬಿಟ್ಟಣ, ಕೆರ್ಸ್ಬಿಟ್ಟೆ. ಏನ ನನ್ನ ಕಣ್ಣನ್ನ ಅಣ್ಣ ನೋಡ್ತಾರ ಅಲ್ಲಿ ಇಲ್ಲಿ ಒಳ್ಳೆ ಕೆಲಸ ಮಾಡಕ್ ನಾನು ಎಲ್ಲಿಗೂ ಹೋಗಲ್ಲ. ಇದ್ದೇ ಜಾಗದಲ್ಲಿ ಇಟ್ಕೊಂಡು ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ. ಏನ್ ಮಾಡ್ತೀಯ ಅಣ್ಣ? ಈಗ ನೀನು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡ್ತೀಯಲ್ವಾ? ಹೌದು. ನಾವು ಒಂದ್ ಸ್ವಲ್ಪ ಡಿಫ್ರೆಂಟ್ ಅಣ್ಣ. ಸಹಾಯ ಮಾಡುವವರಿಗೆ ಸಹಾಯ ಮಾಡ್ತೀವಿ ಬಿಡಿ. ಅಂದ್ರೆ ಏನ್ ಮಾಡ್ತೀಯ ಕರೆಕ್ಟ್ ಆಗಿ ಹೇಳು. ಅಂದ್ರೆ ನೀನು ಈ ಕಾರ್ಯಕ್ರಮದಲ್ಲಿ ಏನಣ್ಣ? ಆಂಕರ್. ಹಂಗಾರೆ ನಾನು ಬ್ಯಾಂಕರ್ ಆಗ್ತೀನಿ. ಹೋಗ್ ಮತ್ತೆ. ಓಕೆ ಶುಭ, ಆಲ್ ದ ವೆರಿ ಬೆಸ್ಟ್, ಡೂ ವೆಲ್, ಚೆನ್ನಾಗಿ ಆಡು, ಜಾಸ್ತಿ ಹಣ ಗಳಿಸು. ಓಕೆ, ಅವರಿಗೆ ಸಹಾಯ ಆಗಬೇಕು. ಸಿಂಪಲ್ ಆದ ಗೇಮು. 16 ಗ್ರಿಡ್ಗಳು, ಪ್ರತಿ ಒಂದರ ಹಿಂದೆನೂ ಒಂದೊಂದು ಅಮೌಂಟ್ ಇರುತ್ತೆ. 1,000ದಿಂದ 1,00,000ದವರೆಗೂ ಇರುತ್ತೆ. ಆದರೆ ಮೈನಸ್ ಕೂಡ ಇರುತ್ತೆ. ಓಕೆ, ಪ್ರತಿ ಸಲ ನಾನು ಒಂದು ನಂಬರನ್ನು ಚೂಸ್ ಮಾಡೋದಕ್ಕೆ ಹೇಳ್ತೀನಿ. ಆ ನಂಬರಿನ ಹಿಂದೆ ಇರುವಂಥ ಅಮೌಂಟ್ಗೆ ತಾವು ಆಡಬೇಕು. ಅದರಲ್ಲಿ ನಾನು ನಮ್ಮ ಪ್ರೋಗ್ರಾಮಿನಲ್ಲಿರುವಂಥ ಸ್ಪೆಷಲ್ ಕಾಯಿನ್ ರಾಜ ಮತ್ತು ರಾಣಿ. ಓಕೆ, ಕೇಳ್ತೀನಿ, ಟಾಸ್ ಹಾಕ್ತೀನಿ. ರಾಜ ಬೇಕಂದ್ರೆ ಸೆಲೆಕ್ಟ್ ಮಾಡ್ಬೋದು, ರಾಣಿ ಬೇಕಂದ್ರೆ ಸೆಲೆಕ್ಟ್ ಮಾಡ್ಬೋದು. ಗೆಲ್ತಾ ಇದ್ರೆ ಒಂದು ಸಣ್ಣ ಟಾಸ್ಕ್ ಕೊಡ್ತಾ ಇರ್ತೀನಿ, ಅದನ್ನು ಮಾಡ್ತಾ ಇರಬೇಕು, ಖಾತೆಯಲ್ಲಿ ಬೀಳ್ತಾ ಇರ್ತಾರೆ. ನೆಗೆಟಿವ್ ಪಾಯಿಂಟ್ಸ್ ಬಂತು ಅಂದ್ರೆ ನಿಮ್ಮ ಲವರ್ ಬಾಯ್ ಮಿಸ್ಟರ್ ಹುಂಜಾ ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಈಗ ನೀನು ನಮ್ಮ ಪ್ರೋಗ್ರಾಮಿಗೆ ಬಂದಿದ್ಯಾ, ಬಂದಿದ ತಕ್ಷಣ ಯು ಶುಡ್ ಬಿ ಆನ್ ಅ ಪ್ಲಸ್ ಅಲ್ವಾ? ಯಾಕಂದ್ರೆ ಈಗ ಪ್ಲೇಯಿಂಗ್ ಫಾರ್ ಅ ಗುಡ್ ಕಾಸ್. ಸೊ ನಾನೇನು ಮಾಡ್ತೀನಿ, 12 ಚಾನ್ಸಲ್ಲಿ 1 ಚಾನ್ಸನ್ನು ಬಿಟ್ಕೊಡು ಅಂತ ಕೇಳ್ತೀನಿ. ಫಸ್ಟೇ ನಿನಗೆ 25,000 ರೂಪಾಯಿ ಕೊಟ್ಬಿಡ್ತೀನಿ. ಓಕೆ, ಸೂಪರ್. ಓಕೆ, ಸೊ ಈಗ ನಿನ್ನ ಖಾತೆಯಲ್ಲಿ 25,000 ರೂಪಾಯಿ ಇದೆ. ಓಕೆ ಓಕೆ, ಆದರೆ 16ರಲ್ಲಿ ಒಂದು ನಂಬರನ್ನು ಬಿಟ್ಕೊಡ್ಬೇಕು. ವಿಚ್ ನಂಬರ್ ವಿಲ್ ಯು ಚೂಸ್? 3. ಯಾಕೆ ಹಂಗೆ? ಸುಮ್ನೆ. ಓಕೆ, ಬ್ಲಾಕ್ ಮಾಡ್ಲಾ? 3. ಓಕೆ, 3ನ ಹಿಂದೆ ಏನಿದೆ ನೋಡೋಣ. ಓಕೆ, 25,000 ರೂಪಾಯಿ ಆಲ್ರೆಡಿ ಯುವರ್ ಪ್ಲಸ್. ಸೊ ಪ್ಲೀಸ್ ಬ್ಲಾಕ್ ನಂಬರ್ 3. ಓಕೆ, ನೋಡೋಣ 3 ಹಿಂದೆ ಯಾವ ಅಮೌಂಟ್ ಇದೆ. 2,000 rupees. 2,000 ರೂಪಾಯಿ. ಸೊ ಇವಾಗ ಏನಾಯ್ತು, ಇದನ್ನ 3ನ ಸೆಲೆಕ್ಟ್ ಮಾಡಿದರೆ ಯು ಕುಡ್ ಒನ್ ಓನ್ಲಿ 2,000 rupees. ಈಗ 25 ಆಲ್ರೆಡಿ ಖಾತೆಯಲ್ಲಿದೆ. ಸೊ ಯು ಆರ್ ಬೆನಿಫಿಟೆಡ್ ಬೈ 23,000 rupees ಆಲ್ರೆಡಿ. ಓಕೆ, ಆದರೆ ಒಂದು ಚಾನ್ಸ್ ಮೈನಸ್ ಆಗುತ್ತೆ. ಇನ್ನ 11 ಚಾನ್ಸ್ಗಳಿದೆ. ಓಕೆ, ಸೊ ನೆಕ್ಸ್ಟ್ ನಂಬರ್ ಸೆಲೆಕ್ಟ್ ಮಾಡ್ತೀಯಾ? 6. ಲೆಟ್ ಅಸ್ ಬ್ಲಾಕ್ ನಂಬರ್ 6. ಓಕೆ, ನಂಬರ್ 6 ಯಾವ ಅಮೌಂಟ್ ಇದೆ ನೋಡೋಣ. 15,000. ಪುಂಜಾ, ಯು ಕ್ಯಾನ್ ಸಿ 15,000ಕ್ಕೆ ಒಂದು ಚೈನ್ ಹಾಕಿದೀವಿ. ಆ ಚೈನು ಹೊಡಿಬೇಕಂದ್ರೆ ಯು ಹ್ಯಾವ್ ಟು ವಿನ್ ದ ಟಾಸ್. ಟಾಸ್ ವಿನ್ ಆದ್ರೆ 15,000 ರೂಪಾಯಿ ಗಳಿಸುವಂತ ಅವಕಾಶ. ಟಾಸ್ ಲೂಸ್ ಆದ್ರೆ ಆ 15,000ದಲ್ಲಿ 1 ಮೈನಸ್ ಆಗುತ್ತೆ. ಸೊ ವಿಲ್ ಬಿ ಪ್ಲೇಯಿಂಗ್ ಫಾರ್ 1,500. ನೋ, ಐ ಆಮ್ ಚೀಟಿಂಗ್. ಗೇಮ್ ಆಫ್ ಲಕ್. ಶುಭ, 15,000 ರೂಪಾಯಿಗೆ ಆರ್ ಯು ರೆಡಿ? ರೆಡಿ. ಓಕೆ, ಆಲ್ ದ ಬೆಸ್ಟ್. ಓಕೆ, ಮೇ ಯು ವಿನ್. ರಾಜನ ರಾಣಿನ? ರಾಣಿ. ರಾಜನ ಆರ್ಸ್ಕೋಬೇಕಿತ್ತು, ನಾನು ಇಲ್ಲೇ ಕೂತಿದ್ದೀನಿ. ಅದಕ್ಕೆ ನಾನು ರಾಣಿ ಅಂತ. ರಾಣಿನ? ಹೌದು. ರಾಣಿ, ಶಬಾಷ್. 15,000 ರೂಪಾಯಿ ರಾಣಿ ಗೆಲ್ಸಿದಾಳೆ. ಆದ್ರೆ ಫಸ್ಟ್ ಫೇಸ್ ಮಾತ್ರ ಕ್ರಾಸ್ ಆಗಿರೋದು. ಆ ಚೈನ್ ನ ಹೊಡೆದಾಕಣ. ಬ್ರೇಕ್ ದ ಚೈನ್. ಓಕೆ, 15,000 ರೂಪಾಯಿ ಈಸ್ ಅವೈಲಬಲ್. ಬಟ್ ಆ 15,000 ರೂಪಾಯಿ ಗಳಿಸೋದಕ್ಕೆ ನಾನು ಕೊಡುವಂತ ಸಣ್ಣದೊಂದು ಚಾಲೆಂಜ್, ಸಣ್ಣದೊಂದು ಟಾಸ್ಕ್ ಮಾಡಿದ್ರೆ 25,000 ಪ್ಲಸ್ 15,000 40,000 ರೂಪಾಯಿ ಖಾತೆಯಲ್ಲಿ ಬಂದಿರುತ್ತೆ. ಓಕೆ, ಐ ಯು ರೆಡಿ ಫಾರ್ ದ ಗೇಮ್? ಎಸ್. ಮೊದಲನೇ ಪ್ರಶ್ನೆ, ಕೈ ಕೆಸರಾದ್ರೆ ಕೈ ಒರೆಸ್ಕೋ, ಕೈ ಕೆರ್ಕೋ, ಕೈ ತೊಳ್ಕೋ, ಬಾಯಿ ಮೊಸರು. ಕಂಪ್ಲೀಟ್ ಮಾಡಿ. ಬಾಯಿ ಮೊಸರು. ಫುಲ್ ಹೇಳಮ್ಮ ಒಲೆ. ಕೈ ಕೆಸರಾದರೆ ಬಾಯಿ ಮೊಸರು. ಕರೆಕ್ಟಾ? ಕರೆಕ್ಟ್. ನಂಗೆ 15,000 ಸಿಕ್ತು. ನೋಡಿ ಹ್ಯಾಂಡ್ಲು. 25 ಪ್ಲಸ್ 15 40,000 ರೂಪಾಯಿ. ಹೆಂಗೆ? ಓ, ಆಲ್ರೆಡಿ. ಓಕೆ, ಶುಭ, ನೆಕ್ಸ್ಟ್ ನಂಬರ್. 11. ಯಾಕೆ? 2 ಒಂದಿದೆ. 1 1 11.
ಓಕೆ, ಸೊ 11 ಬ್ಲಾಕ್ ಮಾಡ್ಲಾ? ಎಸ್. ಲೆಟ್ ಅಸ್ ಬ್ಲಾಕ್ ನಂಬರ್ 11. ಜೂಪ್ ಎಷ್ಟಿರ್ಬೋದು? 5,000. 5,000. 11ರ ಹಿಂದೆ ಯಾವ ಮೊತ್ತ ಇದೆ ನೋಡೋಣ. 40,000. ಸೂಪರ್. ಮುಂಜ 40,000 ಇದೆ ಅಕೌಂಟಲ್ಲಿ. 40,000, ಇವಾಗ 40,000 ಗೆಲ್ಬಹುದು, ಆದ್ರೆ ಲಕ್. ಓಕೆ, ರೆಡಿ. ಓಕೆ, 40,000 ರೂಪಾಯಿಗಳು. ಆರ್ ಯು ರೆಡಿ? ರೆಡಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. 40,000 ಟಾಸ್ ಸೋತ್ರೆ ಕೇವಲ 4,000 ಕಡೋದು. ಓಕೆ, ರಾಜನ ರಾಣಿನ? ರಾಣಿ. ರಾಜನ್ ತಗೋ, ಒಂದಲ್ಲ ಒಂದ್ ದಿವಸ ಕೈ ಹಿಡಿತಾನೆ. ಮಂಜುಳಾ ಅವರೇ, ಗೀತಾ ಅವ್ರೆ, ಏನ್ ತಗೊಳ್ಳಿ, ರಾಜನ ರಾಣಿನ? ರಾಜ ಇರ್ಲಿ. ಓಕೆ, ನೋಡೋಣ ರಾಜನ ರಾಣಿನ. ಸೊಯ್ ಟಪಾಕ್ ರಾಣಿ. ನಾನು ಹೇಳ್ದೆ ರಾಣಿ ಅಂತ. ಕಂದ, ಓಕೆ, 4,000 ಕಾಣ್ತೀನಿ. 40,000 ಗೆಲ್ಬೋದಾಗಿತ್ತು, ಆದ್ರೆ ಟಾಸ್ ಸೋತಿರೋದ್ರಿಂದ 1-0 ಗಾನ್. 4,000 rupees. 36,000 ರೂಪಾಯಿ ಕಳ್ಕೊಂಡ್ಬಿಟ್ಟೆ. ಪರವಾಗಿಲ್ಲ, ಆಡ್ತೀನಿ. ಆಡ್ಲೇಬೇಕು. ಓಕೆ, ಈಗ 40,000ದಲ್ಲಿ 1-0 ಹೋಯ್ತು. 4,000 ರೂಪಾಯಿ. ಆ 4,000 ರೂಪಾಯಿ ಗೆಲ್ಬೋದು, ಆದ್ರೆ ನಾನು ಕೊಡುವಂತ ಒಂದು ಚಾಲೆಂಜ್ನ ದಾಟಬೇಕು. ಓಕೆ, ಒಂದು ಇಮೇಜ್ ತೋರಿಸ್ತೀನಿ, ಅದು ಯಾರ್ದು ಅಂತ ನೀನು ಗೆಸ್ ಮಾಡಬೇಕು. ಓಕೆ ಓಕೆ, ಯಾರ್ದು ಪಕ್ಕಣ್ಣಿದು? ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ಇದು ಹೇಳಲಿಲ್ಲ ಅಂದ್ರೆ ಗಾನ್ ಕೇಸ್ 4,000 ರೂಪಾಯಿ ಕೊಡಲ್ಲ ನಾನು. ಇವಾಗ ಎಲ್ಲರೂ ಹಿಂಗೆ ಮೇಕಪ್ ಮಾಡ್ತಾರೆ, ನಂಗೆ ಹೆಂಗ್ ಗೊತ್ತಾಗೋದು? ಯಾರಿಗೆ ಗೊತ್ತು? ಹುಂಜ. ಮುಂಜ ಆ ಕಣ್ಣು ಯಾರ್ದು ಅಂತ ಗೊತ್ತಾಗ್ಬೇಕು ಅಂದ್ರೆ ಒಂದು 5 ನಿಮಿಷ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಉತ್ತರ ಗೊತ್ತಾಗ್ಬಿಡುತ್ತೆ. ಇಲ್ಲ, ಚೀ. ಇದ್ದದ್ 3 ಕಿತ್ಕೊಂಡು ಹೋಗ್ತಾವೆ ಮಾಡ್ತಾರೆ. ನಾವೇನ್ ಮಾಡಕ್ಕಾಗಲ್ಲ. ಇವಾಗಿನ ಹೀರೋಯಿನ ಅಥವಾ ಒಂದ್ ಈಗಿನ ಹೀರೋಯಿನ್? ನಮ್ ಪ್ರೆಸೆಂಟ್ ಜನರೇಷನ್. ಪ್ರೆಸೆಂಟ್ ಅದೇ ನಾನು ನೀವು ಎಲ್ಲ ಒಟ್ಟಿಗೆ ಮಾಡ್ತೀವಿ. ಪೂಜಾ ಗಾಂಧಿ. ಯು ಆರ್ ಆಸ್ಕಿಂಗ್ ಮೀ ಆರ್ ಯು ಟೆಲ್ಲಿಂಗ್ ಮೀ? ಹಾ, ಹೇಳ್ತಾ ಇದೀನಿ. ಸೋತ್ರೆ 4,000 ರೂಪಾಯಿ ಇಲ್ಲ, ಹೇಳಿದ್ದೀನಿ. ನೋಡೋಣ. ಓಕೆ, 4,000 ರೂಪೀಸ್ ನಿನ್ನ ಖಾತೆಯಲ್ಲಿ ಭದ್ರವಾಗಿದೆ. ಸೊ ಟೋಟಲ್ ಅಮೌಂಟ್ ಇಲ್ಲಿವರೆಗೂ ಗೆದ್ದಿರೋದು 44,000 ರೂಪಾಯಿ. ಕಂಗ್ರಾಚುಲೇಷನ್ಸ್. ಈಗ 3 ಚಾನ್ಸ್ಗಳಾಗಿದೆ. 4ನೇ ನಂಬರ್ ಯಾವುದು? 5. ಓಕೆ, ಲೆಟ್ ಅಸ್ ಬ್ಲಾಕ್ ನಂಬರ್ 5. 4,000 ರೂಪಾಯಿ ಮಾತ್ರ ಗೆದ್ದಿದೆ. 44,000 ರೂಪೀಸ್ ನಿನ್ನ ಖಾತೆಯಲ್ಲಿದೆ. 5ರ ಹಿಂದೆ ಯಾವ ಅಮೌಂಟ್ ಇರ್ಬೋದು? ಒಂದು 50,000. 50,000. 44,000 ರೂಪಾಯಿಯನ್ನ ಗೆದ್ದಿದ್ಯಾ. ಈಗ ನಂಬರ್ 5 ಅನ್ನ ಬ್ಲಾಕ್ ಮಾಡಿಸಿದ್ಯಾ. ಓಕೆ, 5ರ ಹಿಂದೆ ಇರುವಂತ ಮೊತ್ತ 25,000. ಸೂಪರ್. ಸೊ 25,000 ರೂಪಾಯಿಗೆ ಶುಭ. ಆರ್ ಯು ರೆಡಿ? ರೆಡಿ. ಆಲ್ ದಿ ಬೆಸ್ಟ್. 25,000 ತಾವು ಗೆಲ್ಲಬೇಕು ಅಂತ ನಾವು ಆಶೀರ್ವಾದ ಕೊಡ್ತೀವಿ. ರಾಜ. ಶ್ಯೂರ್? ಲಾಕ್ ಕಿಯಾ ಜಾಯ್. ಓಕೆ, 25,000 ರೂಪೀಸ್. ರಾಜ ಅಂತ ಹೇಳಿದ್ಯಾ? ರಾಜ ಅಂತ ಇಂತೂ ಈ ರಾಜ ನಿನಗೆ ಹೆಲ್ಪ್ ಮಾಡಿ ಆಯಿತು. ಹುಡುಗರು ಯಾವಾಗ್ಲೂ ಕೈ ಬಿಡಲ್ಲ ಅಲ್ವಾ? ಸೂಪರ್. ಓಕೆ, 25,000 ರೂಪೀಸ್. ಚೈನ್ ಮುರ್ದಾಕಣ. ನೀನ್ ಹೇಳು, ಬ್ರೇಕ್ ದ ಚೈನ್ ಅನ್ನು. ಬ್ರೇಕ್ ದ ಚೈನ್. ಓಕೆ, 25,000 ರೂಪೀಸ್ಗೆ ಒಂದು ಟಂಗ್ ಟ್ವಿಸ್ಟರ್ ಹಾಕ್ತೀನಿ. ಅದನ್ನ ನೀನು ಫಾಸ್ಟ್ ಆಗಿ 10 ಟೈಮ್ಸ್ ಹೇಳ್ಬೇಕು. ಸ್ಲೋ ಆಗಿ ಹೇಳಿದ್ರೆ ರಾಮ. ಓಕೆ, Okay. ಹೇಳ್ತೀನಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ. ಏನಂಗ ಆಗಲ್ಲ ಇದು. 25,000 ಕೊಡಲ್ಲ ಹಾಗಾದ್ರೆ. ತರೀಕೆರೆ ಏರಿ ಮೇಲೆ. ಅಣ್ಣ ಕಷ್ಟ ಆಗ್ತಾ ಇದೆ, ನನ್ನ ಸಹಾಯ ತಗೋನು. ಇನ್ನೂ ಒಂದು ಸುಲಭದ ಹೇಳ್ಕೊಡ್ತೀನಿ, ಬರೀ ಒಂದ್ 2-3 ಲೈನ್. ಸುಲಭದ. ಓಕೆನಾ? ಟ್ರೈ ಮಾಡ್ದೆ? ಹಾ, okay. ಹಾ? ಹಾ. ಹೇಳಪ್ಪ. ಯಥಾ ಹೇಕೇನ ಚಕ್ರೇನ ನಾರತಸ್ಯ ಗತಿರ್ಭವೇತ್ ಏವಂ ಪುರುಷ ಕಾರ್ಯೇನ ದೈವಂ ನಾಶಿಸದೆ. ಕಾರಿ ಕೋರಿ ಮಾರಿ ಮೇಯುತ್ತಿತ್ತು. ಓಕೆ, ಆರ್ ಯು ರೆಡಿ? ರೆಡಿ. ಸ್ಟಾರ್ಟ್. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಮೇಯುತ್ತಿತ್ತು? ಮೇಯುತ್ತಿತ್ತು, ನಾ ಹೇಳ್ದೆ. ಹಾ, ಹೇಳು. ತರೀಕೆರೆ ಏರಿ ಮೇಲೆ 3
ಕರಿ ಕುರಿ ಮರಿ ಮೇಯುತ್ತಿತ್ತು ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮೇಯುತ್ತಿತ್ತು ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು ಓವರ್ ಡನ್ 25,000 ಕಂಗ್ರ್ಯಾಚುಲೇಷನ್ಸ್ 25,000 rupees ನಿನ್ನ ಖಾತೆಯಲ್ಲಿ ಈಗ ಡಮರ್. ಓಕೆ, ಸೊ Yay. 69,000 rupees ನಿನ್ನ ಅಕೌಂಟ್ ಅಲ್ಲಿ ಇದೆ. ಈಗ ಮುಂದಿನ ನಂಬರ್ ಯಾವುದು? 9 9. ಯಾಕೆ? ಹುಂಜ ಬರ್ತ್ಡೇ. ಹೌದಾ ಹುಂಜಾ, ನಿಂದು ಬರ್ತ್ ಡೇಟ್ 9? ಹೌದು ಅನ್ನಂಗಿಲ್ಲ, ಅಲ್ಲ ಅನ್ನಂಗಿಲ್ಲ. ಎಂತ ಪರಿಸ್ಥಿತಿಲಿ ಸಿಗಾಕ್ಸ್ಬಿಟ್ಟೆ ಪುಂಜ ಈ ಹುಂಜನ. ಅನ್ಕೋ, ಅನ್ಕೋಸ್ಕರ 9. ಶೆಲ್ ವಿ ಲಾಕ್? ಬ್ಲಾಕ್ ಕಿಯಾ ಜಾಯ್. ಓಕೆ, ಬ್ಲಾಕ್ ನಂಬರ್ 9. 9ರ ಹಿಂದೆ ಯಾವ ಮೊತ್ತ ಇದೆ ಅಂತ ನೋಡೋಣ. 9. 5,000 rupees. 5,000 ರೂಪಾಯಿಗೆ. ಆರ್ ಯು ರೆಡಿ? ರೆಡಿ. ಆಲ್ ದ ಬೆಸ್ಟ್. ರಾಜ. ಶೋ ರಾಜಾ 5,000 ರೂಪಾಯಿಗೆ ನೋಡೋಣ. ರಾಜಾ, ಶಬಾಷ್. ಓಕೆ, 5,000 ರೂಪಾಯಿ ಟಾಸ್ ಗೆದ್ದಿದ್ಯಾ. ರಾಜಾ ನಿನ್ನ ಕೈ ಬಿಟ್ಟಿಲ್ಲ. ಈಗ 5,000 ರೂಪಾಯಿ ಗೆದ್ರೆ 74,000 ರೂಪಾಯಿ ನಿನ್ನ ಖಾತೆಯಲ್ಲಿ ಭದ್ರವಾಗಿರುತ್ತೆ. ಓಕೆ, ನಿನಗೆ 5,000 ರೂಪಾಯಿ ಕೊಡ್ಬೇಕು ಅಂದ್ರೆ ನನ್ನ ಬಗ್ಗೆ ಏನಾದ್ರು ಒಳ್ಳೇದೇಳು. ಅದ್ ಹೆಂಗ್ ಸಾಧ್ಯ? ಯಾಕೆ? ಒಳ್ಳೇದೇ ಇಲ್ವಲ್ಲ ಇದು. ಅಲ್ವಾ? ಆದ್ರೂ ಹೇಳು. ಡಾರ್ಲಿಂಗ್ ಪ್ಲೀಸ್ ನಂಗೆ 5,000 ಕೊಡು. 1,000. ಯು ಆರ್ ಸೋ ಹ್ಯಾಂಡ್ಸಮ್. 2,000 ಅಷ್ಟೇ ಆಗೋದು ನನ್ನ ಕೈನಲ್ಲಿ. 2,000 ಕೊಡು. ಸರಿ, ಸಾಕಾ? 2,000. ಇನ್ನು 3,000. ಆಮೇಲೆ 3,000ಕ್ಕೆ ಹುಂಜಾನ ಹೋಗ್ತೀನಿ. ಹೋಗ್ಲಮ್ಮ. ಹುಂಜ, ನಿನ್ ಸ್ಕಾರ್ಫ್ ಚೆನ್ನಾಗಿದೆ. ಥ್ಯಾಂಕ್ ಯು. ಅಣ್ಣ So 5,000 rupees into your account. What hello? Shubha, next number. 14. Sure? Okay, please block number 14. So 14 ಹಿಂದೆ ಯಾವ ಮೊತ್ತ ಇದೆ ನೋಡೋಣ. Okay, reveal number 14 please. 1,000 rupees. ಪಟ್ಟಣ ಬಾಳಣ ಬೆಳಗಣ. ಅಷ್ಟೇ. 1,000 ರೂಪಾಯಿ ತುಂಬಾ ದೊಡ್ಡದಮ್ಮ. ಥ್ಯಾಂಕ್ಸ್. ಶುಭ ಪುಂಜ, 1,000 ರೂಪಾಯಿ ಗೆಲ್ಬೇಕು ಅಂದ್ರೆ ಮೊದಲು ಟಾಸ್ ಅನ್ನು ಹಾಕಿ ಗೆಲ್ಬೇಕು. ಬೇಗ. ಸೊ 1,000 ರೂಪಾಯಿಗೆ ಆಟ ಆಡೋದಕ್ಕೆ ಆರ್ ಯು ರೆಡಿ? ರೆಡಿ. ಓಕೆ, ರಾಜನ ರಾಣಿನ? ರಾಜನ ರಾಣಿನ ಗೊತ್ತಿಲ್ಲ. ಅಯ್ಯೋ, ರಾಜ. ರಾಜ ಅಂತ ಹೇಳ್ತಾ ಇದೆಯಾ 1,000 ರೂಪಾಯಿಗೆ? ಟು ಬ್ರೇಕ್ ದ ಚೈನ್, ರಾಜನ ರಾಣಿನ ನೋಡೋಣ. ರಾಜ. ಸೊ 1,000 ರೂಪಾಯಿಗೆ ಟಾಸ್ ಅನ್ನ ಗೆದ್ದಿದ್ಯಾ. ಲೆಟ್ ಅಸ್ ಬ್ರೇಕ್ ದ ಚೈನ್. ಓಕೆ, 1,000 ರೂಪಾಯಿಗೆ ನಾನು ನಿನಗೆ ಕೊಡ್ತಾ ಇರುವಂತಹ ಒಂದು ಚಾಲೆಂಜ್. ಒಂದು ಆಡಿಯೋ ಸೌಂಡ್ ಹಾಕ್ತೀನಿ, ಆ ವಾಯ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಓಕೆ, ಪ್ಲೇ ದ ಆಡಿಯೋ ಕ್ಲಿಪ್. ಎಸ್, ನನಗೆ ಸಿಟ್ಟು ಬರುತ್ತೆ. ಒಂದು ಡಿಸಿಪ್ಲಿನ್ ಇಲ್ಲ, ಜೀವನದಲ್ಲಿ ಒಂದು ಗೋಲ್ ಇಲ್ಲ. ಮನುಷ್ಯ ಅಡ್ವೆಂಚರಸ್ ಆಗಿ ಇಲ್ಲದೆ ಹೋದ್ರೆ ನಾನು ಹತ್ರ ಕೂಡ ಸೇರಿಸಲ್ಲ. ಕ್ಯಾಕರಿಸಿ ಉಗಿದು ಓಡಿಸ್ಬಿಡ್ತೀನಿ. ನನಗೆ ಶಿಸ್ತು ಮುಖ್ಯ. ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದೊಂದು ಗುಂಡಿ ಬಿಚ್ಚೋಗಿತ್ತು. ಓಕೆ, ಇದರಲ್ಲಿ ಪ್ರಶ್ನೆ ಏನು ಅಂದ್ರೆ, ಈ ಆಡಿಯೋ ಕ್ಲಿಪ್ಪಿನಲ್ಲಿ ಹೇಳುವಾಗ ಯಾರ ಗುಂಡಿ ಬಿಚ್ಚೋಗಿದ್ದು? ನನಗೆ ಗೊತ್ತಿಲ್ಲ. ಅದರಲ್ಲಿ ಹೇಳಿಲ್ವಾ? ಆಡಿಯೋ ಕ್ಲಿಪ್ ಅಲ್ಲ, ವಿಡಿಯೋ ಕ್ಲಿಪ್ ತೋರಿಸ್ಬೇಕು. ಓಕೆ, 1,000 ರೂಪಾಯಿಗೆ ಯಾರ ವಾಯ್ಸ್? ಒನ್ ಆಫ್ ಮೈ ಫೇವ್ರೆಟ್ಸ್, ಅನಂತ್ ನಾಗ್ ಅವ್ರದ್ದು. ಕರೆಕ್ಟ್ ಆನ್ಸರ್, ಕಂಗ್ರ್ಯಾಚುಲೇಷನ್. ಪೂಜಾ, ಈಗ ನೆಕ್ಸ್ಟ್ ನಂಬರ್ 8. ಹಾಕೋಣ ಗಂಟು. ಪ್ಲೀಸ್ ಬ್ಲಾಕ್ ನಂಬರ್ 8. ಓಕೆ, 8ರ ಹಿಂದೆ ಯಾವ ಅಮೌಂಟ್ ಇದೆ ನೋಡೋಣ. 35,000 ಮೈನಸ್. ಜಾಣರ ಜಾಣೆ. ಅಕೌಂಟ್ ಅಲ್ಲಿ ಉಳಿದಿರುವಂತಹ ಮೊತ್ತ ಈಗ 40,000. ಇವಾಗ ನಂಗೆ ತಿರ್ಗಾ 35,000 ಬೇಕು ಅಂದ್ರೆ ಆಡ್ಬೇಕು, ಆಡ್ತೀನಿ. ಆಡ್ಲೇಬೇಕು. ಡೋಂಟ್ ವರಿ ಪುಂಜ. ಅವರಿಂದ ಬ್ಯಾಂಕಿಂದ ತಗೊಳ್ಳೋಣ. ಓಕೆ, ಈಗ ಒಂದು ಕೆಲಸ ಮಾಡೋಣ. ಈಗ ಬ್ಯಾಂಕ್ ಇಂದ ಎಷ್ಟು ಅಮೌಂಟ್ ಸಹಾಯ ಮಾಡಬಹುದು? ಆ 8 ನಂಬರ್ ಇಟ್ಕೊಂಡು ನೀನೇನೋ ಒಂದಿಷ್ಟು ಗಂಟು ಮಾಡ್ತೀಯಾ ಅಂತ ಕಾಯ್ಕೊಂಡೆ. ಆ 8 ನನಗೂ ನಿನಗೂ ನಂಟು ಮಾಡುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಕಷ್ಟದಲ್ಲಿದೀಯಾ, ಸಹಾಯ ಮಾಡದೆ ಹೋದ್ರೆ ನಮ್ಮ ಮಾದೇಶ ಮೆಚ್ಚಲ್ಲ. ಪ್ಲೀಸ್ ಹುಂಜ. Okay, ನಾನು ನಿನಗೆ ದುಡ್ಡು ಕೊಡ್ತೀನಿ. ಅದಕ್ಕೆ ಬದಲಾಗಿ ನೀನು ಏನ್ ಮಾಡಿ ತೋರಿಸ್ತೀಯ? ಏನ್ ಮಾಡ್ಬೇಕು? ನನಗೆ ಊಟ ಗೀಟ ಅಂದ್ರೆ ತುಂಬಾ ಇಷ್ಟ. ಅಡಿಗೆ ಮಾಡ್ಬೇಕು. ಏನ್ ಅಡಿಗೆ ಬೇಕು? ಮಾಡ್ತೀಯ ಅಡಿಗೆ ನೀನು? ಒಂಥರ ಅದ್ರಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ ಇದೆ,
ಒಂದಿಷ್ಟು ಚಪಾತಿ ಹಿಟ್ಟು ಕೊಡ್ತೀನಿ. ಅದು ಏನೇನ್ ಮಾಡ್ಬೇಕಂತ ನೀನೇ ಹೇಳೋಣ. ಅದನ್ನ ಮಾಡಿ ತೋರಿಸಿದ್ರೆ ನಾನು ಒಂದಿಷ್ಟು ದುಡ್ಡು ಕೊಡ್ತೀನಿ. ಓಕೆ, ಸೊ ಆರ್ ಯು ರೆಡಿ? ರೆಡಿ. ಹಿಟ್ ಕೊಡ್ತೀನಿ, ಚಪಾತಿ ಕಳಿಸ್ಬೇಕು. ಇವಾಗ ಬೇಯಿಸೋದಕ್ಕೆಲ್ಲ ಆಗಲ್ಲ, ಒಂದು ಕೆಲಸ ಮಾಡೋಣ, ಚಪಾತಿ ಲಟ್ಟಿಸ್ಬೇಕು ನೀನು. ಓಕೆ? ಎಲ್ಲಿ ಈರುಳ್ಳಿ ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿಲ್ಲ? ಚಪಾತಿಗೆ ಅವನ್ ಹಾಕ್ತಾನೆ. ಚಪಾತಿಗೆ ಏನು? ಟೆಸ್ಟ್ ಮಾಡಿದೆ, ಪರವಾಗಿಲ್ಲ. ಸಾಕು, ಆಯ್ತು, ನೀನು ಅಷ್ಟೇ. ಲಕ್ಕಮ್ಮನ ಕರ್ಸಿದ ಮೇಲೆ ನನಗೊಂದು ಹಳೆಯ ಹಾಡು ನೆನಪಾಗ್ತಾ ಇದೆಯಣ್ಣ. ಹೇಳಪ್ಪ, ಬಾಕಂದ ನೀನು. ಹುಂಜನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರೋ ಹುಂಜ ಒಂದ್ ಕಡೆ, ಒಂದ್ ಕಡೆ ಲೆಕ್ಕಮ್ಮ. ಇರುವುದೊಂದು ಹೃದಯ, ನಾ ಯಾರಿಗಂತ ಕೊಡಲಿ. ಕಿಡ್ನಿ ಕೂಡ ಎರಡಿದೆ. ಎಷ್ಟು ಚಪಾತಿ ಮಾಡ್ತೀವಿ ಅಷ್ಟು ದುಡ್ಡು. ಓ ನೋ. ಅದ್ ನೀಟಾಗಿ ಬರ್ಬೇಕು. ಪರೋಟ ಆಯ್ತು ಈಗ. ಇಂಥ ಅಪರೂಪದ ಚಪಾತಿನ ಇಡೀ ಕರ್ನಾಟಕ ಜನತೆ ಒಂದ್ಸಲ ನೋಡ್ಕೊಂಡ್ಬಿಡ್ಲಿ. ಹುಣ್ಮೆ ಚಂದ್ರ ಇದ್ದಂಗೆ ಇದೆಯಲ್ವಾ? ಈಗ ನಿಮ್ಮಿಬ್ಬರು ಪ್ರೇಮ ಪ್ರಸಂಗ ಏನು ಉದ್ಭವ ಆಗ್ತಾ ಇದೆ, ಬೆಳೀತಾ ಇದೆ ಇಲ್ಲಿ. ಈ ಒಂದು ಸಿಚುವೇಶನ್ಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ ಹಾಕ್ತೀನಿ. ಸಾಂಗ್ ಅಂದ್ರೆ ನಾವು ತಡನೆ ಮಾಡಲ್ಲ, ನಾವು ರೆಡಿ ಇದೀವಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಾಲು ಮಳ್ಳೀವಳು ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹೇಸಿ. ಖುಷಿ ಖುಷಿ. ಚಪಾತಿನೂ ನೋಡು ಖುಷಿ ಆಯ್ತು, ಹಾಡು ಖುಷಿ ಆಯ್ತು. ನೀ ಇಷ್ಟೆಲ್ಲ ಮಾಡಿದ್ದಕ್ಕೆ ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 5,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ. ನೋಡ್ರಿ, ನಮ್ಮ ಶುಭ ಪುಂಜ ಅವ್ರು ನಿಮಗೋಸ್ಕರ ಪಾಪ ಚಪಾತಿ ಎಲ್ಲ ಮಾಡ್ಬಿಟ್ಟು 5,000 ರೂಪಾಯಿ ಗಳಿಸೋರೆ. ತುಂಬಾ ಥ್ಯಾಂಕ್ಸ್. ವರ್ಲ್ಡ್ಸ್ ಕಾಸ್ಟ್ಲಿಯಸ್ಟ್ ಚಪಾತಿ ಅಲ್ವಾ ಇದು? ಹೌದು ನಿಮ್ಗೆ 5,000 ರೂಪಾಯಿ ಅಂದ್ರೆ ಹೌದು. ಏನೇನು ಖರ್ಚುಗಳೆಲ್ಲ ನಿಮ್ಗೆ ನಿಭಾಯಿಸ್ಕೋಬಹುದು ಮನೇಲಿ? ಅಕ್ಕನಿಗೆ ಆಸ್ಪತ್ರೆ ಖರ್ಚಿಗೆ, ಮಾತ್ರೆ ಖರ್ಚಿಗೆ ಆಗುತ್ತೆ, ಹಾ ಮನೆಗೆ ರೇಷನ್ಗೆ, ಕರೆಂಟ್ ಬಿಲ್ಗೆ ಹಾ. ಎಲ್ಲ ಹೆಲ್ಪ್ ಆಗುತ್ತೆ. ನೋಡು, ಹಲೋ, ನೀನು 2 ನಿಮಿಷ ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ 1 ತಿಂಗಳು ಆರಾಮಾಗಿರ್ಬೋದು ಅವ್ರು. ತಟ್ಟ ಚಪ್ಪಾಳೆ. ನೆಕ್ಸ್ಟ್ ನಂಬರ್ 10. 10. ಯಾಕೆ 10? 10,000 ಇರ್ಲಿ ಅಂತ. ಓಕೆ, ಶುಭ ಹ್ಯಾಸ್ ಸೆಲೆಕ್ಟೆಡ್ 10. ಲೆಟ್ ಅಸ್ ಬ್ಲಾಕ್ ನಂಬರ್ 10. 10ರ ಹಿಂದೆ ಏನಿದೆ ಅಂತ. 10ರ ಹಿಂದೆ ಏನಿದೆ? 10,000. 10,000. ನಿನ್ನ ಪುಣ್ಯ 10,000 ಬಂತು, ಮೈನಸ್ ಬಂದಿದ್ರೆ. ಓಕೆ, 10,000 ರುಪೀಸ್ಗೆ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ರೆಡಿ. ಆಲ್ ದ ವೆರಿ ಬೆಸ್ಟ್. ರಾಜನ ರಾಣಿನ? ರಾಜನ ರಾಣಿನಾ? ರೆಡಿನಾ? ಗೀತಾ ಅವರೇ, ಮಂಜುಳಾ ಅವರೇ? ರಾಣಿ. ರಾಣಿ ಅಲ್ವಾ? ಸೂಪರ್. ರಾಣಿ. ನೋಡೋಣ. ರಾಣಿ. ರಾಣಿ, ಶಬಾಷ್, 10,000 ರೂಪಾಯಿ ಗೆದ್ದಿದ್ದೀರಾ. ಈಗ ಆ ಚೈನ್ ಅನ್ನ ಮುರಿಯೋಣ. ಸೇ ಬ್ರೇಕ್ ದ ಚೈನ್. ಬ್ರೇಕ್ ದ ಚೈನ್. ಢಮಾರ್. ಓಕೆ, 10,000 ರೂಪಾಯಿಗೆ ನಾನು ಕೊಡ್ತಾ ಇರೋಂಥ ಒಂದು ಚಾಲೆಂಜ್, ಒಂದು ಸಣ್ಣ ಒಂದು ಚಾಲೆಂಜ್. ನನಗೆ ಅಷ್ಟೊತ್ತಿಂದ ನಾನು ಕೇಳಿದೆ ಹಾಡು ಹೇಳು ಅಂತ, ನೀನು ಹಾಡಲಿಲ್ಲ. ಅದಕ್ಕೋಸ್ಕರ ಈಗ ಅಂತ್ಯಾಕ್ಷರಿ ಆಡಿಸ್ತೀನಿ. ಓಕೆ, ವಿಲ್ ಕೀಪ್ ಅ ಕಾಂಟೆಸ್ಟ್. ಪುಂಜಾ ವರ್ಸಸ್ ಹುಂಜಾ. ಬರ. ಓಕೆ. ಕಾಸಿಗೆ ಟಾಸು ಗೆದ್ದೋನೆ ಬಾಸು. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿತ್ತೆ ಬೀಳ್ತಾಳೆ. ಓಕೆ. ಡಿಂಡಿನ್ ಕೊಡೋದು. ಬಿದ್ದೆ ಬೀಳ್ತಾಳೆ. ಬಿದ್ದೆ ಬೀಳ್ತಾಳೆ. ಲ. ಲವ್ ಮೀ ಹೇಟ್ ಮೀ, ಕಿಸ್ ಮೀ ಆರ್ ಕಿಲ್ ಮೀ, Kill you. ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್. ಲ 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 ಲ. ಅಲ್ಲ, ಲ. ಹಾ. ಲಕ್ಷ್ಮೀ ಬರಮ್ಮ, ಬಂದೆ. ಭಾಗ್ಯ ಲಕ್ಷ್ಮೀ ಬಾರಮ್ಮ, ಮನೆಯೇನು ಬೆಳಗಲು ಸಿರಿದೇವಿಯೇ. ಬಂದು ಲಕ್ಷ್ಮಿ. 10,000 ರೂಪಾಯಿ ನಿಮ್ಮ ಖಾತೆಗೆ ಕನ್ಫರ್ಮ್. ಚಾಬಾಳೆ. ಥ್ಯಾಂಕ್ ಯು. ಓಕೆ, 10,000 ರೂಪಾಯಿ ನಿನ್ನ ಖಾತೆಗೆ ಬಂತು. ಒಳ್ಳೆ ಕಂಗ್ರಾಚುಲೇಷನ್ಸ್. ಎಷ್ಟಾಯ್ತು ಇವಾಗ ನನಗೆ? 55,000 rupees. 4 more chances. Next number. 16. 16.
6 1 7 ಅಂತನಾ? ನಾ ಕ್ವೆಶ್ಚನ್ಸ್ ಕೇಳ್ಬೇಡ ಸೃಜನ್. 16. 16 ಅಂತ ಬ್ಲಾಕ್ ಮಾಡಿಪ್ಪ. 16. ಓಕೆ, 16ರ ಹಿಂದೆ ಇರುವಂತಹ ಮೊತ್ತ 50,000. 50,000 ರೂಪಾಯಿ ಈಗ ಇರ್ಲಿ. ಅಮ್ಮ, ನಿಮಗೆ 1 ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಹೇಳಿ. ತುಂಬಾ ಕಷ್ಟ ಇದೆ ಅಣ್ಣ ನಮ್ಗೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅನ್ನದ ದಾರಿ ಮಾರ್ಗ ಆಗುತ್ತೆ ಇದರಿಂದ ನಮ್ಗೆ. ಊಟದ ಮಾರ್ಗ, ಬದುಕ್ಬೇಕು ಅನ್ನೋದಕ್ಕೆ ಸಹಾಯ ಆಗುತ್ತೆ ನಮ್ಗೆ. ಇಲ್ಲಾಂದ್ರೆ ನಮ್ಗೆ ದುಡ್ದು ಹಾಕೋರು ಕೂಡ ನಮ್ಮ ಮನೆಗೆ ಯಾರು ಆಶ್ರಯ ಇಲ್ವಲ್ಲ, ಇದೇ ನಮ್ಗೆ ಆಶ್ರಯ. ಬದುಕೋ ಆಸೆ ಬಂದಿದೆ ಅಂತ ಅನ್ಕೊಂಡಿದೀನಿ ನಾನು. ನೋಡೋಣ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಖಂಡಿತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ. ಖಂಡಿತ ಒಳ್ಳೇದಾಗುತ್ತೆ. ಅಣ್ಣ, ಒಂದ್ ಸೆಕೆಂಡ್. ತುಂಬಾ ದೊಡ್ಡ ಮೊತ್ತ. ಪುಂಜಂಗೋಸ್ಕರ ಈ ಹುಂಜ ದೇವರಲ್ಲಿ ಗೆಲ್ಲಿ ಅಂತ ಬೇಡ್ಕೊತೀನಿ. ಅದು ಹೆಂಗೆ? ಒಂಟಿ ಕಾಲಲ್ಲಿ ಇಟ್ಕೊಬೇಕು. ಏಳು ಮನೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮನೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. 50,000 rupees ಟಾಸ್ ಆಡೋದಕ್ಕೆ. ಆರ್ ಯು ರೆಡಿ? ರೆಡಿ. ರಾಜನ ರಾಣಿನ? ರಾಣಿ. ಐಶಾ? ಯಾ. 50,000 rupees ರಾಣಿ ಅಂತ ಹೇಳಿದ್ಯಾ. ಈಗ ನಿನ್ನ ಅಕೌಂಟಿನಲ್ಲಿರುವಂತಹ ಕಂಪ್ಲೀಟ್ ಟೋಟಲ್ ಅಮೌಂಟ್. ಅಯ್ಯೋ, ಬೇಗ ಹಾಕಪ್ಪ, ಮಾದೇವ ಜೊತೆಲಿದ್ದಾನೆ, ಕಾಲ್ ಬೇರೆ ನೋವ್ತಾ ಇದೆ. 55,000 ಗೆದ್ದರೆ 1,05,000 ರೂಪಾಯಿ. ಅಂಡ್ ಯು ಆರ್ ಸೇಯಿಂಗ್ ರಾಣಿ. ಈಗ ಒಂದು ಕೆಲಸ ಮಾಡೋಣ, ಹಿಂಗೆ ಇಟ್ಟಿದ್ದೀನಿ, ನನ್ನ ಕೈನ ನೀನೇ ತೆಗಿ, ರಾಜನ ರಾಣಿನ ನೀನೇ ನೋಡು. ಅಲ್ಲಡೆ ಪಾಪ. ಅಯ್ಯೋ, ಸೋ ಸ್ವೀಟ್. ಹುಂಜ, ಥ್ಯಾಂಕ್ ಯು. ಗೆದ್ದಾದ ಕೂಡ ಬಿಡಬಾರ್ದಮ್ಮ, ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಿತ್ತಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡಿದ್ದೆ. ಈಗ 50,000 ರೂಪಾಯಿ ಗೆಲ್ಲಬೇಕು ಅಂದ್ರೆ ಸ್ವಲ್ಪ ಏನಾದರೂ ಆಕ್ಟಿವಿಟಿ ಕೊಡಬೇಕು. ಮಾಡ್ಲೇಬೇಕು. ಓಕೆ, ಒಂದು ಕೆಲಸ ಮಾಡೋಣ, ನಿನ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಅದರ ಹೆಸರು ಗರತಿ ಗೌರಮ್ಮ. ಆರ್ ಯು ರೆಡಿ? ರೆಡಿ. ಓಕೆ. ಸೊ ಶುಭ, ಇಲ್ಲಿ ನೋಡ್ತಾ ಇದೆಯಾ, ರಾಗಿ ಇದೆ, ಇಲ್ಲಿ ರುಬ್ಗಲ್ ಇದೆ, ಇಲ್ಲಿ ಮೆಣಸಿನಕಾಯಿ ಇದೆ, ಇಲ್ಲಿ ಒನಕೆ ಇದೆ. ಇಲ್ಲಿ ರಾಗಿ ಹಾಕಿ ನೀನು ರುಬ್ಬಬೇಕು. ಹಾಗೆ ಇಲ್ಲಿಗೆ ಬಂದು ಅದನ್ನ ಕುಟ್ಟಿ ಪುಡಿ ಮಾಡಬೇಕು. ಆಯ್ತು ಬಿಡು. ಓಕೆ, ನಿನಗೆ ಕೊಡುವಂತ ಕಾಲಾವಕಾಶ 5 ನಿಮಿಷ ಅಷ್ಟೇ. ಸ್ಟಾರ್ಟ್. ಆಕ್ಷನ್. ಓಕೆ, ಶಬಾಷ್, ಬಾ ಇಲ್ಲಿ. ತೆಗೆದು. ಇರು, ಎಲ್ಲ ಆಗ್ಬೇಕಲ್ಲ. ಸಾಕು. ಇಲ್ಲ, ಅರಶಿನ ಇದೆ, ಮೆಣಸಿನಕಾಯಿ ಇದೆ, ಯಾವ್ದು ಕೊಡ್ತೀಯಾ? ಅಲ್ಲ, ಅರ್ಶನ ಹಾಕಾಗಿದೆ. ಮೆಣಸಿನ್ಕಾಯಿ. ಮೆಣಸಿನಕಾಯಾ? ಕೊಟ್ಟು. ಬೇಡ್ಕೋತಾ ಇದ್ದೀರಾ ಇಬ್ರು 50,000 ರೂಪಾಯಿಗೆ? ಕೊಡ್ತಾ ಇದ್ದಾಳೆ ಶುಭ ಪುಂಜ. 55 ಖಾತೆಯಲ್ಲಿದೆ. ಈಗ 50,000 ರೂಪಾಯಿ ಬರಬೇಕು. 1,05,000 ರೂಪಾಯಿ ಆಗಬೇಕು. ಕರೆಕ್ಟ್? ಕರೆಕ್ಟ್. 50,000 ಇಸ್ ಯೋರ್ಸ್. 55,000, ಈಗ 50,000. ಟೋಟಲ್ ಇಸ್ 1,05,000 rupees. ಫ್ಯಾಂಟಾಸ್ಟಿಕ್. ಏನನ್ನಿಸ್ತಾ ಇದೆ ಮಂಜುಳಾ, ಗೀತಾ ಅವರೇ? ಸಂತೋಷ ಅನಿಸ್ತಾ ಇದೆ. ಆದ್ರೆ ನೀವು ತುಂಬಾ ಕಷ್ಟಪಟ್ಟಿದ್ರಿ ನಮಗೋಸ್ಕರ. 1,05,000 ರೂಪಾಯಿ ಗೆದ್ದಿದ್ದಾಳೆ. ಆದ್ರೆ ಇನ್ನ 3 ಚಾನ್ಸ್ಗಳಿದೆ. ನೋಡೋಣ ಎಷ್ಟು ಗೆಲ್ತಾರೆ ಅಂತ. ಶುಭ, ಆಲ್ ದ ವೆರಿ ಬೆಸ್ಟ್. ಆರ್ ಯು ರೆಡಿ ಫಾರ್ ದ ನೆಕ್ಸ್ಟ್ ನಂಬರ್? ಯಾ. ಯಾವ್ದು ನಂಬರು? 1. ಲೆಟ್ಸ್ ಬ್ಲಾಕ್ ನಂಬರ್ 1. 1 ಅಂತ ಹೇಳಿದ್ಯಾ? 1ರ ಹಿಂದೆ ಯಾವ ಮೊತ್ತ ಇದೆ ನೋಡೋಣ. 30,000. 1,05,000. ಈಗ 30,000. ಇದನ್ನ ಗೆದ್ರೆ 1,35,000. ಶುಭ, 30,000 ರೂಪಾಯಿಗೆ ಕಾಸ್ಗೆ ಟಾಸ್ ಆಡೋದಕ್ಕೆ. ಆರ್ ಯು ರೆಡಿ? ರೆಡಿ. ಟಾಸ್ ಗೆದ್ರೆ 30,000 ರೂಪಾಯಿ ಗೆಲ್ಲೋ ಚಾನ್ಸ್. ಓಕೆ, ರಾಜನ ರಾಣಿನ? ರಾಜ. ಐಶಾ? 1,35,000. ಇಲ್ಲ ಅಂದ್ರೆ 1 ಕಟ್ಟು 3,000. ರಾಜ ಅಂತ ಹೇಳಿದ್ಯಾ? ಶುಭ, ರಾಣಿ? ಪರವಾಗಿಲ್ಲ, 1,000 ಕಟ್ಟಲ್ಲ. 1,000 ಟಮಾರ್. 3,000. ನೋ 3,000. ಪ್ರಾಬ್ಲಮ್. ಎಲ್ಲಿ ನೆಗೆಟಿವ್ ಬರ್ಲಿಲ್ವಲ್ಲ, ಅದೇ ಓಕೆ. 3,000 ರೂಪಾಯಿ ಗೆಲ್ಬೇಕು ಅಂದ್ರೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ಓಕೆ, ಅದಾದ್ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ವಿಡಿಯೋ ಕ್ಲಿಪ್ ಪ್ಲೀಸ್. ನಿನ್ ಮೂಗು ಬಹಳ ಚುರುಕಾಗಿದೆ ಕನ್ವರ್. ಕುತ್ತೆ ಕನ್ವರ್ ಲಾಲ್ ಬೋಲೋ. ಐ ಆಮ್ ಸಾರಿ ಕನ್ವರ್ ಲಾಲ್, ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಈಗ ನೋಡಿದಂತ ವಿಡಿಯೋ ಕ್ಲಿಪ್ಪಿನ
ಸಿನಿಮಾದ ಹೆಸರೇನು? ಇಲ್ಲಾಂದ್ರೆ 3,000 ರೂಪಾಯಿ ಬರಲ್ಲ, ಹೋಗುತ್ತೆ. ವಾಟ್ ಇಸ್ ದ ನೇಮ್ ಆಫ್ ದ ಫಿಲ್ಮ್? ಮುಂಜಾ ಅವನು ಹೆಲ್ಪ್ ಮಾಡಂಗಿಲ್ಲ. ಲೈಫ್ ಲೈನ್ ಇಲ್ವಾ? ಏನಿಲ್ಲ. ಸಿನಿಮಾ ಹೆಸರು ಏನಂತ ಇರ್ಬೋದು ಗೊತ್ತಿಲ್ಲ? ಗೀತಾ ಅಂಡ್ ಮಂಜುಳಾ ಅಂಡ್ ಶುಭಾ, ಐ ಆಮ್ ವೆರಿ ಸಾರಿ, 3,000 ರೂಪಾಯಿ ನಾನು ಕೊಡೋದಕ್ಕಾಗಲ್ಲ. ಸಿನಿಮಾದ ಹೆಸರು ಅಂತ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. 2 ಚಾನ್ಸ್ ಇದೆ. ಈಗ ಯಾವ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ತೀಯ? 12. 12. ಓಕೆ, ಬ್ಲಾಕ್ 12. ಇವಾಗ ನಾನು ನರ್ವಸ್ ಆಗ್ತಾ ಇದ್ದೀನಿ ಬರ್ತಾ ಬರ್ತಾ. ಬೇರೆ ನಂಬರ್ ಬೇಕಾ? ಇಲ್ಲ, 12. 12 ಶ್ಯೂರ್? ಯಾ. 1,05,000 ರೂಪಾಯಿ. ಲೆಟ್ ಅಸ್ ಸಿ 12ನ ಹಿಂದೆ ಎಷ್ಟು ಅಮೌಂಟ್ ಇದೆ? Oh no! -25,000, not fair. ಈಗ 1,05,000 ಮೈನಸ್ 25,000 ಖಾತೆಯಲ್ಲಿ ಇರೋದು 80,000 ರೂಪಾಯಿಗಳು. ಅಷ್ಟೊತ್ತಿಂದ ತುಂಬಾ ಕಷ್ಟಪಟ್ಟು 1 ಲಕ್ಷ ಕ್ರಾಸ್ ಮಾಡಿದೆ. ಆದ್ರೆ ಈಗ 80,000ಕ್ಕೆ ಬಂದು ನಿಂತಿದ್ಯಾ. 80,000 ರೂಪಾಯಿ ಪ್ಲಸ್ ಬ್ಯಾಂಕರ್ ಏನ್ ಕೊಡ್ತಾನೆ ನೋಡೋಣ. ಅಷ್ಟೊತ್ತಿಂದ ನಿನಗೋಸ್ಕರ ಈಸ್ ಬೀನ್ ವೆರಿ ಸ್ವೀಟ್ ಅಲ್ವಾ? ಅವನ್ನ ಪ್ರೀತಿಯಿಂದ ಮಾತಾಡ್ಸ್ಬಿಡೋಣ. ಅಣ್ಣ ಕೊಡೋದು ಕೊಟ್ಟಿದ್ಯಾ, ತುಂಬಾ ಒಳ್ಳೆ ಟಾಸ್ಕ್ ಕೊಟ್ಟಿದ್ಯಾ. ನಾವು ಒಂದ್ ಸ್ವಲ್ಪ ನೋಡ್ಬಿಟ್ಟು ಹಾಕೊಡೋಣ. ಓಕೆ. ನನ್ನ ಮುದ್ದು ಹುಂಜ, ನಂಗೆ ನೀವಂದ್ರೆ ತುಂಬಾ ಇಷ್ಟ. ನಿಮ್ಮ ನಗು, ನಿಮ್ಮ ಮೀಸೆ, ನಿಮ್ಮ ಕೂದಲಲ್ಲಿರೋ ಬೆಳ್ಳಗಿರೋ ಕೂದಲು, ನಿಮ್ಮ ಆ ಬನಿಯಾನ್. ಅಲ್ಲೆಲ್ಲಿ ಪಾಠಗಳು ಇಷ್ಟ ಆದವು. ಟೋಟಲ್ ಆಗಿ ನಾವು ಇಷ್ಟ ಆದ್ವು ಏನೋ ಗೊತ್ತಿಲ್ಲ. ಓಕೆ, 80,000 ರೂಪಾಯಿ ಇದೆ. ಮಂಜುಳಾ ಮತ್ತೆ ಗೀತಾ ಅವರ ಜೀವನದಲ್ಲಿ ಒಂದು ದೊಡ್ಡ ಅಮೌಂಟ್ ಅದು. ಆದ್ರೆ ಈ ಒಂದು ಟಾಸ್ಕ್ಗೆ ಬ್ಯಾಂಕರ್ ಅಣ್ಣ ನಮ್ಮ ಕಣ್ವಾ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಒಂದು ಒಳ್ಳೆ ಕಾರ್ಯಕ್ಕೆ ಕಟ್ತಾರಂದ್ರೆ ಬಾಳ್ತಾರಂದ್ರೆ ಬೆಳಗ್ತಾರಂದ್ರೆ ಬೇಡ ಅನ್ಬಾರ್ದಂತೆ. ಆಯ್ತು, 2,500 ರೂಪೀಸ್. ಓಕೆ, ಸೂಪರ್. ಬಟ್ ಈ -25ಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಯು ಸ್ಟಿಲ್ ಹ್ಯಾವ್ 1 ಲಾಸ್ಟ್ ಚಾನ್ಸ್. ಓಕೆ ಶುಭ, 82,500 ಲಾಸ್ಟ್ ಚಾನ್ಸ್ ಅಗೇನ್. ಇನ್ನ ಒಂದು ನೆಗೆಟಿವ್ ಇದೆ. ಐ ಡೋಂಟ್ ವಾಂಟ್ ಯು ಟು ಗೆಟ್ ದಟ್. 7. 7. ಐಶಾ, ಲಕ್ಕಿ ನಂಬರ್ 7. ಮಂಜುಳಾ ಅವರೇ, ಗೀತಾ ಅವರೇ, ಅಣ್ಣ ನೀವು ಇಲ್ಲಿಗೆ ಬಂದಾಗ ಎಷ್ಟು ಗೆಲ್ಬೋದು ಅಂತ ಅನ್ಕೊಂಡಿದ್ರಿ? ನಿಜವಾಗ್ಲೂ ಒಂದ 10,000-15,000 ರೂಪಾಯಿ ಮೇಲೆ ಹೋಗಲ್ಲ ಅನ್ಕೊಂಡಿದ್ದೆ ನಾನು. ಹೌದಾ? ಹೌದು. 15,000 ರೂಪಾಯಿ ಗಳಿಸಲ್ಲ ಅಂತ ಅನ್ಕೊಂಡಿದ್ರಿ. ಆದ್ರೆ ಈಗ 82,500 ರೂಪಾಯಿ. ಈಗೇನ್ ಅನಿಸ್ತಾ ಇದೆ? ಖುಷಿ ಆಗ್ತಿದ್ಯಾ? ಖುಷಿ ಅನ್ಸ್ಕೊಡ್ತು. ಒಂದೇ ಒಂದು ಬೇಡ್ಕೊಳ್ಳಿ, ಅದು ನೆಗೆಟಿವ್ ಆಗದೆ ಇರಲಿ ಅಂತ. ಯಾಕಂದ್ರೆ ನೆಗೆಟಿವ್ ಬಂದ್ರೆ ಆ ದುಡ್ಡಿನಲ್ಲೂ ಮೈನಸ್ ಆಗುತ್ತೆ. 82,500 ರೂಪಾಯಿ. 7 ಅನ್ನ ಬ್ಲಾಕ್ ಮಾಡಿ. 7, ಲಕ್ಕಿ 7. ಅದರ ಹಿಂದೆ ಏನಿದೆ? $20,000 ರೂಪೀಸ್. ಸೊ ಮಂಜುಳಾ, ಗೀತಾ ಅವರೇ, 82,500 ರೂಪಾಯಿ ಗ್ಯಾರಂಟಿ. ಸಂತೋಷ ಅಣ್ಣ. ಬಂದ್ರೆ 1 ಲಕ್ಷ. ಸರಿ ಅಣ್ಣ. ಓಕೆ ಸರಿ ಅಣ್ಣ. ಓಕೆ ಶುಭ, 20,000 ರೂಪಾಯಿಗೆ ಕಾಸ್ಕೆಟ್ ಟಾಸ್ ಆಡೋದಕ್ಕೆ ಆರ್ ಯು ರೆಡಿ? ರೆಡಿ. ಶುಭ, ಆಲ್ ದ ಬೆಸ್ಟ್. ರಾಜನ ರಾಣಿನ? ಏನು, ರಾಜನ ರಾಣಿನ? ರಾಣಿ. ರಾಣಿ. ಓಕೆ, ಬಂದ್ರೆ 20,000. 1,02,500 ನೋಡೋಣ. ನನ್ನ ಕೈ ನೀನೇ ತಗ್ಸು. ರಾಜ. 20,000ದಲ್ಲಿ 10 ಕಾನ್. 2,000 ರೂಪಾಯಿ ಗೆಲ್ಬೋದು. 82,500 ಇರೋದು 84,500 ಆಗುತ್ತೆ. ಶುಭ, 2,000 ರೂಪೀಸ್ಗೆ ನಿನಗೆ ಕೊಡ್ತಾ ಇರೋಂತಹ ಒಂದು ಚಾಲೆಂಜ್. 1 ನಿಮಿಷ ಬೇಡ, 30 ಸೆಕೆಂಡ್ ಕೊಡ್ತೀನಿ. ಒಂದು ಆಂಗ್ಲ ಪದ ಉಪಯೋಗಿಸಿದೆ, ಸ್ವಚ್ಛ ಕನ್ನಡದಲ್ಲಿ ಮಾತಾಡು. ಶುರು ಮಾಡ್ಲಾ? ಎಸ್. ನನ್ನ ಹೆಸರು ಶುಭ. ನಾನು ಓದಿದ ಶಾಲೆಯಲ್ಲಿ ನನಗೆ ತುಂಬ ಗೆಳತಿಯರಿದ್ದಾರೆ. ನನಗೇನು ತುಂಬ ಖುಷಿ ಆಗುತ್ತೆ ಅಂದರೆ, ನನ್ನ ಈ ಎಲ್ಲ ಗೆಳತಿಯರು ತುಂಬ ಒಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾರೆ. ನಾವು ಇವಾಗಲೂ ಕೂಡ ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗ್ತೀವಿ. ಪ್ರಾಣಿಗಳಂದ್ರೆ ನಾವೆಲ್ಲ ತುಂಬಾ ಇಷ್ಟಪಡ್ತೀವಿ. ಕಾಸ್ಕೆಟ್ ಟಾಸ್ ಬಗ್ಗೆ ಏನು? ಯಾಕಂದ್ರೆ ಕಾಸ್ಕೆಟ್ ಟಾಸ್ ತುಂಬಾ ಇಂಗ್ಲಿಷ್ ಕಾಸ್ಗೆ ಆಯ್ತಲ್ವಾ? 30 ಸೆಕೆಂಡು ಅಲ್ಲ, ಇವಾಗ 2,000 ರೂಪಾಯಿ ಬೇಕಾ ಬೇಡವಾ? ಬೇಕು. ಸುಜಾ, ಯು ಆರ್ ದ ಬೆಸ್ಟ್ ಅನ್ನು. ಸುಜಾ, ನೀವು
ಸಖತ್ತಾಗಿದ್ದೀರಾ. ಕೊಡ್ರಪ್ಪ 2,000 ರೂಪಾಯಿ. 84,500 ಕಂಗ್ರ್ಯಾಚುಲೇಷನ್ಸ್. ಅಣ್ಣ ಶುಭ, ಕಂಗ್ರ್ಯಾಚುಲೇಷನ್ಸ್. 84,500 ರೂಪಾಯಿಗಳು. ದುಡ್ಡಿರೋರಿಗೆ ಇದ್ರ ಬೆಲೆ ಗೊತ್ತಿರಲ್ಲ, ಆದ್ರೆ ನಿಜವಾಗ್ಲೂ ಆ ಬೆಲೆನ ಅವ್ರಿಗೆ ನೀನು ಕಣ್ಸ್ಕೊಟ್ಟಿದ್ಯಾ. ಯಾಕಂದ್ರೆ ಅವ್ರಿಗೆ ಅಲ್ಲ, ನನ್ಗೆ ಇವಾಗ ಆಟ ಆಡುವಾಗ ನಮಗೆ ಆಟ ಆಡ್ಕೊಂಡ್ರೆ 80,000 ಹೋದ್ರೆ ಹೋಯ್ತು ಅಂತ. ಬಟ್ ಇದ್ರಲ್ಲಿ ಏನಂತ 1,1,000 ಹೋದಾಗ ಅಯ್ಯೋ 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 ಅನ್ಸ್ತಾ ಇರತ್ತೆ. ಬಟ್ ಸೂಪರ್ ಆಗಿರೋ ಗೇಮ್ ಇದು. ಯಾಕೆ ಗೊತ್ತಾ, ಸುಮ್ನೆ ಬಂದು ನಾವು ಆಟ ಆಡೋದು ಬೇರೆ, ಅದು ಯಾರೋ ಮುಖದಲ್ಲಿ ಒಂದು ಖುಷಿ ಕೊಡತ್ತಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಫ್ಯಾಂಟಾಸ್ಟಿಕ್. ದಿಸ್ ಇಸ್ ದ ಟ್ರೂ ಸ್ಪಿರಿಟ್ ಆಫ್ ದ ಗೇಮ್. ಮಂಜುಳಾ ಅವರೇ, ಗೀತಾ ಅವರೇ, ದಯವಿಟ್ಟು ಇಲ್ಲಿಗೆ ಬನ್ನಿ, ಕರ್ಕೊಂಬರ್ತೀನಿ. ಇಲ್ಲಿ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರ ಒಂದು ದೃಷ್ಟಿಯಲ್ಲೂ ನೀವು ತುಂಬಾ ಒಳ್ಳೆಯ ಸ್ಥಾನದಲ್ಲಿದ್ದೀರಾ. ಯಾಕಂದ್ರೆ ಯು ಆರ್ ಫೈಟರ್ಸ್. ನೀವು ಗೆಲ್ಲಬೇಕು ಅನ್ನೋ ಒಂದು ಛಲ ಇರೋರು. ಓಕೆ, ಹೌದಣ್ಣ. ಸೊ ನಿಮ್ಮ ಅಂಗಡಿ ನಿಮಗೆ ಎಲ್ಲಾ ಸಮಸ್ಯೆಗಳನ್ನು ಈಡೇರಿಸುವಂತಹ ಒಂದು ಲಾಭ ತಂದ್ಕೊಡ್ಲಿ. ಹಾಗೆ ಈ 84,500 ರೂಪಾಯಿ ನಿಮ್ಮ ಬದುಕನ್ನ ಬದಲಾಯಿಸ್ಲಿ ಅಂತ ನಾವು ಹಾರೈಸ್ತೀವಿ. ಶಿವ, ಪ್ಲೀಸ್. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇವತ್ತಿನ ಮ್ಯಾಕ್ಡೊನಾಲ್ಡ್ಸ್ ಐ ಆಮ್ ಮೂಮೆಂಟ್ ಅಂದ್ರೆ ಇದೆ. ಆಟ ಆಡ್ತೀವಿ, ಆದ್ರೆ ನಮ್ಮ ಉದ್ದೇಶ ಒಂದೇ, ಅಟ್ಲೀಸ್ಟ್ ಒಬ್ಬರ ಜೀವನನ ನಾವು ಬದಲಾಯಿಸೋಣ. ಇದೇ ಒಳ್ಳೆ ಉದ್ದೇಶದಿಂದ ಈಗ ಸದ್ಯಕ್ಕೆ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಮರಿಬೇಡಿ, ನೀವು ನೋಡ್ತಾ ಇದ್ದೀರಾ ಮ್ಯಾಕ್ಡೊನಾಲ್ಡ್ಸ್ ಪ್ರೆಸೆನ್ಸ್ ಕಾಸ್ಕೆಟ್ ಟಾಸ್ ಪವರ್ಡ್ ಬೈ ಕನ್ವಾ ಶರ್ಟ್ಸ್. ಟೇಕ್ ಕೇರ್, ಗುಡ್ ನೈಟ್. Casi que tosu,